ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ಈ ಮುಂಜಾನೆಯ ಜಾವದಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ಸ್ತೋತ್ರವನ್ನು ಮಾಡೋಣ. ನಮ್ಮನ್ನು ಬಾಳುವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಕರ್ತನೆ, ಈ ತಿಂಗಳಿನ ಕೊನೆಯ ಭಾನುವಾರ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ತಿಂಗಳಿನ ಪ್ರಾರಂಭ ದಿನದಿಂದ, ಪ್ರಾರಂಭ ಭಾನುವಾರದಿಂದ ಇಲ್ಲಿಯ ತನಕ ನಮ್ಮನ್ನು ಕಾದು ಕಾಪಾಡಿದ್ದಿ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ನಮ್ಮ ಜೀವಿತಕ್ಕೆ ಬೇಕಾದಂತಹ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟಿದ್ದಿ, ಅದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹೌದು ಕರ್ತನೆ, 2024ರ 7ನೇ ತಿಂಗಳಿನ ಕೊನೆಯ ಭಾನುವಾರಕ್ಕೆ ನಾವು ಕಾಲಿಡುವಂತೆ ನಮ್ಮ ಜೀವಿತದಲ್ಲಿ ಸಂದರ್ಭವನ್ನು ಒದಗಿಸಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ಒಂದು ಸಂದರ್ಭವನ್ನು, ಈ ಒಂದು ಸದಾವಕಾಶವನ್ನು ನಿಮ್ಮ ಆರಾಧನೆಗೋಸ್ಕರವಾಗಿ ನಾವು ಸರಿಯಾಗಿ ಬಳಸುವಂತೆ ನಮ್ಮನ್ನು ಬಲಪಡಿಸು. ಹೌದು ಕರ್ತನೆ, ಇಂದಿನ ಆರಾಧನೆ ದೇವರ ನಾಮದ ಮಹಿಮೆಗೆ ಕಾರಣವಾಗಿ ಮಾರ್ಪಡಲಿ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣಗಳಲ್ಲಿ ನಡೆಯುವಂಥ ಎಲ್ಲ ಪವಿತ್ರ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಆಶೀರ್ವದಿಸು. ನಿಮ್ಮ ಮಕ್ಕಳು ಒಟ್ಟಾಗಿ ಸೇರಿ ನಿಮ್ಮನ್ನು ಆರಾಧಿಸುವಾಗ ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನತೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣಗಳಲ್ಲಿ ಪ್ರತಿಯೊಬ್ಬರು ಅನುಭವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಅದ್ಭುತ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ. ಮತದಾವರ್ತಿ ಈ ಒಂದು ಮಾಧ್ಯಮದ ಮೂಲಕ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಆತನ ನಾಮಕ್ಕೆ ನಾವು ಮಹಿಮೆಯನ್ನು ಸಲ್ಲಿಸುವ ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನು ನಾವು ಆರಾಧಿಸುವ. ಯೇಸು ಕ್ರಿಸ್ತನು ರಕ್ಷಕನು, ದರಗಿಳಿದು ಬಂದಾತನು, ಸತ್ಯ ದೇವರು, ನಿತ್ಯ ಜೀವವು, ಎಂದೆಂದಿಗೂ ಇರುವಾತನು. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಯೇಸು ಕ್ರಿಸ್ತನು ರಕ್ಷಕನು, ಧರೆಗಿಳಿದು ಬಂದಾತನು. ಯೇಸು ಕ್ರಿಸ್ತನು ರಕ್ಷಕನು, ಧರೆಗಿಳಿದು ಬಂದಾತನು. ಸತ್ಯ ದೇವರು, ನಿತ್ಯ ಜೀವವು, ಎಂದೆಂದಿಗೂ ಇರುವಾತನು. ಯೇಸು ಕ್ರಿಸ್ತನು ರಕ್ಷಕನು, ಧರೆಗಿಳಿದು ಬಂದಾತನು. ಯೇಸು ಕ್ರಿಸ್ತನು ರಕ್ಷಕನು, ಧರೆಗಿಳಿದು ಬಂದಾತನು. ಮಾನವರೆಲ್ಲ ಪಾಪಿಗಳಾಗಿ ನರಕ ಪಾತ್ರರಾಗಿ ಜೀವ ಮಾರ್ಗವನ್ನು ಕಾಣದೆ ಹೋಗಿ ಅಲೆಯುತ್ತಿದ್ದಾಗಲೇ ನಮ್ಮ ಕನಿಕಾರಿಸಿ ಪ್ರೀತಿಸಿ, ನಮ್ಮ ಕನಿಕಾರಿಸಿ ಪ್ರೀತಿಸಿ, ಮಹಿಮೆಯನ್ನು ತ್ಯಜಿಸಿ ಬಂದನು. ಯೇಸು ಕ್ರಿಸ್ತನು ರಕ್ಷಕನು, ಧರೆಗಿಳಿದು ಬಂದಾತನು. ಯೇಸು ಕ್ರಿಸ್ತನು ರಕ್ಷಕನು, ಧರೆಗಿಳಿದು ಬಂದಾತನು. ಕಾಲ್ವಾರಿಯಲ್ಲಿ ಶಿಲುಬೆಯ ಮೇಲೆ ಪ್ರಾಣವ ನೀಡಿದನು. ಲೋಕದ ಪಾಪಕ್ಕೆ ಪರಿಶುದ್ಧ ಯೇಸು ತಾನೇ ಬಲಿಯಾದನು.
ನಿತ್ಯ ರಕ್ಷಣೆಯ ಸಿದ್ಧ ಮಾಡಿದನು, ನಿತ್ಯ ರಕ್ಷಣೆಯ ಸಿದ್ಧ ಮಾಡಿದನು. ಮರಣವನ್ನು ಜಯಿಸಿ ಬಂದನು ಯೇಸು ಕ್ರಿಸ್ತನು, ರಕ್ಷಕನು. ದರಗಿಳಿದು ಬಂದಾತನು ಯೇಸು ಕ್ರಿಸ್ತನು, ರಕ್ಷಕನು. ದರಗಿಳಿದು ಬಂದಾತನು. ಓ ಮಾಪಿ ಮಾನವ, ಯೇಸುವೆ ನಿನಗೆ ರಕ್ಷಣೆ ನೀಡುವನು. ಮರಣದ ಪಾಶದಿ ಬಿಡಿಸಿ ನಿನ್ನನ್ನು ಮುಕ್ತಿಯ ನೀಡುವನು. ನನ್ನ ರಕ್ಷಿಸು ಯೇಸು ಪಾಪದಿಂದ, ನನ್ನ ರಕ್ಷಿಸು ಯೇಸು ಪಾಪದಿಂದ ಎಂದಾತನ ಬೇಡಿಕೋ ಎಂದೇ ಯೇಸು ಕ್ರಿಸ್ತನು, ಉದರಗಿಳಿದು ಬಂದಾತನು ಯೇಸು ಕ್ರಿಸ್ತನು, ರಕ್ಷಕನು. ದರಗಿಳಿದು ಬಂದಾತನು. ಸತ್ಯ ದೇವರು, ನಿತ್ಯ ಜೀವವು, ಎಂದೆಂದಿಗೂ ಇರುವಾತನು ಯೇಸು ಕ್ರಿಸ್ತನು, ರಕ್ಷಕನು. ದರಗಿಳಿದು ಬಂದಾತನು ಯೇಸು ಕ್ರಿಸ್ತನು, ರಕ್ಷಕನು. ದರಗಿಳಿದು ಬಂದಾತನು. ಹಲ್ಲೆಲೂಯಾ. ಇನ್ನೊಂದು ಹಾಡನ್ನು ಹಾಡುವ, ಒಂದು ಇಂಗ್ಲಿಷ್ ಹಾಡನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. deep in the Savior's
ಪ್ರೇಸ್ ಲಾರ್ಡ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯಲ್ಲಿ ಹಾಡುಗಳ ಮೂಲಕ ದೇವರ ನಾಮವನ್ನು ಮಹಿಮೆಪಡಿಸುವುದಕ್ಕೆ ದೇವರು ಕೊಟ್ಟಂಥ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ. ನಾವು ಹಾಡಿದಂತಹ ಕನ್ನಡ ಹಾಡು, ಯೇಸು ಕ್ರಿಸ್ತನು ರಕ್ಷಕನು, ದರಗಿಳಿದು ಬಂದಾತನು, ಸತ್ಯ ದೇವರು, ನಿತ್ಯ ಜೀವವು ಎಂದೆಂದಿಗೂ ಇರುವಾತನು. ಸೊ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು, ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ನಾವು ದೇವರಿಗೆ ಸಲ್ಲಿಸುವಂತಹ ಅತ್ಯಮೂಲ್ಯವಾದ ಕಾಣಿಕೆ ಅನ್ನುವಂಥದ್ದು ದೇವರನ್ನು ಆರಾಧಿಸುವಂಥದ್ದು, ದೇವರನ್ನು ಸ್ತುತಿಸುವಂಥದ್ದು. ಇದಕ್ಕಿಂತಲೂ ಶ್ರೇಷ್ಠವಾದಂತಹ ಕಾಣಿಕೆ ಮಾನವನಿಗೆ ಸಲ್ಲಿಸುವುದಕ್ಕೆ ಬೇರೆ ಯಾವುದೂ ಇಲ್ಲ. ನಾವು ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಂಥದ್ದು, ಪ್ರತಿದಿನ ಸಂಜೆಯ ತಂಗಾಳಿಯಲ್ಲಿ ಯೆಹೋವನು ತೋಟದೊಳಗೆ ಹಿಡಿದು ಬರ್ತಾ ಇದ್ದ. ಆದಿಕಾಂಡ ಪುಸ್ತಕವನ್ನು ನಾವು ನೋಡುವಂಥದ್ದು, ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ, ಸಾರೂಪ್ಯದಲ್ಲಿ ಉಂಟು ಮಾಡಿದಂತಹ ಉದ್ದೇಶ ಮನುಷ್ಯನೊಂದಿಗೆ ಒಂದು ಅವಿಭಾಜ್ಯ ಸಂಬಂಧವನ್ನು ಆತನು ಬೆಳೆಸುವುದಕ್ಕೋಸ್ಕರವಾಗಿ. ಸೊ ಹಾಗೆ ದೇವರು ನಮ್ಮಿಂದ ಬಯಸುವಂಥದ್ದು ಒಂದೇ ಒಂದು ಕಾರ್ಯ, ಅದು ದೇವರನ್ನು ಆರಾಧಿಸುವಂಥದ್ದು. ಆರಾಧನೆ ಅನ್ನುವಂಥದ್ದು ದೇವರ ಮೇಲಿರುವ ನಮ್ಮ ಪ್ರೀತಿಯನ್ನು ಪ್ರಕಟಪಡಿಸುವಂಥದ್ದು. ಸೊ ಹೀಗಿರುವಾಗ ಸಂದರ್ಭಗಳು, ಅವಕಾಶಗಳು ನಮಗೆ ಲಭಿಸುವಂತಹ ಸಂದರ್ಭಗಳಲ್ಲಿ, ಪ್ರತ್ಯೇಕವಾಗಿ ಇಂದು ಭಾನುವಾರ, ನಾವು ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನು ಕೊಟ್ಟಿರುವಾಗ ಅದನ್ನು ನಾವು ನಷ್ಟಪಡಿಸದೆ ದೇವರನ್ನು ಆರಾಧಿಸುವಂಥದ್ದು ನಮ್ಮ ಜೀವಿತದ ಅತ್ಯಮೂಲ್ಯವಾದ ಸಮಯ ಅನ್ನುವಂಥದ್ದನ್ನು ನಾವು ಎಂದಿಗೂ ಮರೆಯಬಾರದು. ಕೋರಹಿಯರು 84ನೇ ಕೀರ್ತನೆಯಲ್ಲಿ ಬರೆದಿರುವಂಥದ್ದು, ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ಅರಸನಾದ ದಾವೀದನು ಆಡಿರುವಂಥದ್ದು, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ದೇವರ ಸಾನ್ನಿಧ್ಯ ಅನ್ನುವಂಥದ್ದು, ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದರ ಆ ಶ್ರೇಷ್ಠತೆಯನ್ನು ಆತನ ಸನ್ನಿಧಾನದಲ್ಲಿ ವರ್ಣಿಸುವಂಥದ್ದು. 116ನೇ ಕೀರ್ತನೆಯಲ್ಲಿ ಬರೆದಿರುವಂಥದ್ದು, ಎಲ್ಲ ದೇವಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದ್ದನ್ನು ನಿಮಗೆ ತಿಳಿಸ್ತೇನೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಈ ದೇವರ ಸನ್ನಿಧಾನದಲ್ಲಿ ನಾವು ಆಗಿರುವಾಗ ನಾವು ತವಕದಿಂದ ಆತನ ಸನ್ನಿಧಾನದಲ್ಲಿ ಆಗಿರಬೇಕಾಗಿದೆ. ನೋಡಿ, ಯಾವುದಾದರೂ ರಾಜಕೀಯವಾದ ವ್ಯಕ್ತಿಗಳನ್ನು ಅಥವಾ ಸಮೂಹದಲ್ಲಿ ಶ್ರೇಷ್ಠವಾದ ಸ್ಥಾನವನ್ನು ಹೊಂದಿರುವ ವ್ಯಕ್ತಿಗಳನ್ನು ಕಾಣುವಾಗ ಅವರೊಂದಿಗೆ ಮಾತನಾಡುವುದಕ್ಕೆ ನಾವು ಬಯಸುವಂಥವರಾಗಿರ್ತೇವೆ. ಈಗ ಒಂದು ಸೆಲ್ಫಿಯ ಯುಗ. ಯಾವುದೇ ವ್ಯಕ್ತಿಯನ್ನು ಕಾಣುವಂತಹ ಸಂದರ್ಭದಲ್ಲಿ ಆತನೊಂದಿಗೆ ಒಂದು ಸೆಲ್ಫಿಯನ್ನು ನಾವು ತೆಗೆದುಕೊಳ್ತೇವೆ. ಹಾಗೆಯೇ ಒಬ್ಬ ವ್ಯಕ್ತಿಯನ್ನು ನಾವು ಕಾಣುವಾಗ ಆತನೊಂದಿಗೆ ಮಾತನಾಡುವುದಕ್ಕೆ ನಾವೇನು ಮಾಡ್ತೇವೆ? ಬಯಸ್ತೇವೆ. 45ನೇ ಕೀರ್ತನೆಯಲ್ಲಿ ಕೋರಹಿಯರು ಬರೆದಿರುವಂಥದ್ದು, ಒಂದು ದಿವ್ಯ ವಿಷಯವನ್ನು ಹೇಳುವುದಕ್ಕೆ ನನ್ನ ಹೃದಯವು ತವಕ ಪಡ್ತದೆ. ನಾನು ರಾಜನನ್ನ ಕುರಿತು ಈ ಪದ್ಯವನ್ನು ರಚಿಸುವೆನು. ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬರುವಾಗ ಅಥವಾ ದೇವರ ಸನ್ನಿಧಾನದಲ್ಲಿ ನಾವು ಕುಳಿತುಕೊಳ್ಳುವಾಗ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ವಿಚಾರಗಳನ್ನು ಅಥವಾ
ದೇವರಿಂದ ನಾವು ಪಡಕೊಂಡಂತಹ ಮೇಲುಗಳನ್ನು, ಆಶೀರ್ವಾದಗಳನ್ನು ಕುರಿತಾಗಿ ಪ್ರಕಟಪಡಿಸುವುದಕ್ಕೆ ನಾವು ತವಕ ಉಳ್ಳವರಾಗಿರಬೇಕು, ಅಥವಾ ಸಿದ್ಧತೆಯಿಂದ ಬಂದಿರುವಂಥವರಾಗಿರಬೇಕು. ಇದು ಆರಾಧನೆ ಎನ್ನುವಂಥದ್ದು. ಆರಾಧನೆ ಎನ್ನುವಂಥದ್ದು ಆರಾಧಕನಾದ ದೇವರೊಂದಿಗೆ ನನಗಿರುವ ಆ ಒಂದು ಸಂಬಂಧವನ್ನ ತೋರ್ಪಡಿಸುವಂತಹ ವಿಧಾನವಾಗಿದೆ ಆರಾಧನೆ. ಆರಾಧನೆ ಎನ್ನುವಂಥದ್ದು ಕೇವಲ ಆಲಯಗಳಿಗೆ ಹೋಗುವಂಥದ್ದು ಮಾತ್ರವಲ್ಲ. ಆರಾಧನೆ ಎನ್ನುವಂಥದ್ದು ಕಾಣಿಕೆಗಳನ್ನು ಸಮರ್ಪಿಸುವಂಥದ್ದಲ್ಲ. ಆರಾಧನೆ ಎನ್ನುವಂಥದ್ದು ಆರಾಧಕನಾದ ದೇವರೆಡೆಗೆ ನನಗಿರುವ ಪ್ರೀತಿಯನ್ನ ಅಥವಾ ಪ್ರೇಮವನ್ನ ಪ್ರಕಟಿಸುವಂಥದ್ದಾಗಿದೆ. ಇಲ್ಲಿ ಕೊರಹಿಯರು ಆಡುವಂಥದ್ದು ಒಂದು ದಿವ್ಯ ವಿಷಯವನ್ನ ಹೇಳುವುದಕ್ಕೆ ನನ್ನ ಹೃದಯ ತವಕ ಪಡ್ತದೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಆತನನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ಈ ತವಕದ ಹೃದಯದಿಂದ 122ನೇ ಕೀರ್ತನೆಯಲ್ಲಿ ದಾವೀದನು ಹೇಳಿದ ರೀತಿಯಲ್ಲಿ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಇಲ್ಲಿ ಕೊರಹಿಯರು ಆಳುವಂಥದ್ದು ನಮ್ಮ ಹೃದಯ ತವಕ ಪಡ್ತಾ ಇದೆ. ದೇವರ ಸನ್ನಿಧಾನದಲ್ಲಿ ದೇವರು ಮಾಡಿದಂತಹ ದಿವ್ಯ ವಿಷಯವನ್ನ ಪ್ರಕಟಿಸುವುದಕ್ಕೆ. ನೋಡಿ, ಮಾನವನಿಗೆ ದೇವರು ತೋರಿಸಿದಂತಹ ಆ ದಿವ್ಯವಾದ ಕಾರ್ಯ ಏನಂದ್ರೆ, ದೇವರೊಂದಿಗೆ ಯಾವ ಸಂಬಂಧವೂ ಇಲ್ಲದಂತಹ ನಮ್ಮನ್ನ ಯೇಸು ಕ್ರಿಸ್ತನ ಮೂಲಕ, ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮ್ಮನ್ನು ಆ ದೈವಿಕವಾದ ಕುಟುಂಬಕ್ಕೆ ಸೇರಿಸಿರುವಂಥದ್ದಾಗಿದೆ ಒಂದು ದಿವ್ಯವಾದ ವಿಷಯ. ಅದರ ಬದಲಾಗಿ ಲೌಕಿಕವಾಗಿ ನನಗೆ ಅದು ಸಿಕ್ತು ಇದು ಸಿಕ್ತು ಹೇಳುವಂಥದ್ದಲ್ಲ ಒಂದು ದಿವ್ಯ ವಿಷಯ ಅನ್ನುವಂಥದ್ದು. ಅದು ದೇವರು ಮಾಡಿರುವಂತಹ ಲೌಕಿಕವಾದ ಮೇಲುಗಳಾಗಿರಬಹುದು, ಅಲ್ಲದೆಯೂ ಇರಬಹುದು. ಆದರೆ ದಿವ್ಯ ವಿಷಯ ಅನ್ನುವಂಥದ್ದು ಪಾಪಿಯಾಗಿದ್ದ ನಮ್ಮನ್ನ ಯೋಹಾನ 3:16 ಪ್ರಕಾರ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ನಿತ್ಯ ಜೀವವನ್ನ. ನನ್ನ ಜೀವಿತದಲ್ಲಿರುವಂತಹ ದಿವ್ಯ ವಿಷಯ ಅನ್ನುವಂಥದ್ದು ತಂದೆಯಾದ ದೇವರು ನನ್ನನ್ನು ಪ್ರೀತಿಸಿ ತನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿ ನನ್ನ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಆತನು ಯಜ್ಞಾರ್ಪಿತನಾಗಿ ಅರ್ಪಿಸಿದರ ಫಲವಾಗಿ ಇಂದು ನಾನು ಆತನ ಮಗನಾಗಿದ್ದೇನೆ ಎಂಬುವಂಥದ್ದು. ಇದಕ್ಕಿಂತಲೂ ಶ್ರೇಷ್ಠವಾದಂತಹ ವಿಷಯ ಹೇಳುವುದಕ್ಕೆ ನಮ್ಮಿಂದ ಬೇರೆ ಯಾವುದೂ ಇಲ್ಲ. ಇದಕ್ಕಿಂತಲೂ ಅಮೂಲ್ಯವಾದಂತಹ ಅನುಭವ, ಆಶೀರ್ವಾದ ಅನ್ನುವಂಥದ್ದು ಬೇರೆ ಯಾವುದೂ ಇಲ್ಲ. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ಈ ಒಂದು ವಿಚಾರವನ್ನ ಮನನ ಮಾಡಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ಕಾರ್ಯವಾಗಿದೆ. ಅನೇಕ ಸಂದರ್ಭಗಳಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಬರುವಂಥದ್ದು ನಮ್ಮ ಲೌಕಿಕವಾದ ವಿಚಾರಗಳ ಕುರಿತಾಗಿ ಮನವಿಗಳನ್ನು ಸಲ್ಲಿಸುವುದಕ್ಕೋಸ್ಕರವಾಗಿ. ಪ್ರತ್ಯೇಕವಾಗಿ ಕೆಲವು ಸಭೆಗಳಲ್ಲಿ ಸಾಕ್ಷಿಗೋಸ್ಕರವಾಗಿ ಸಮಯವನ್ನು ಕೊಡುವಾಗ ದೇವರ ಆ ಒಂದು ರಕ್ಷಣೆಯ ಕುರಿತಾಗಿ ಅಥವಾ ಆ ರಕ್ಷಣೆಯ ಅನುಭವದ ಕುರಿತಾಗಿ ಮಾತನಾಡದೆ ಬರುವ ಒಂದು ವಾರಕ್ಕೆ ಅವರಿಗೆ ಬೇಕಾದಂತಹ
ಭೌತಿಕವಾದ ಮೇಲುಗಳ ಒಂದು ಪಟ್ಟಿಯನ್ನ ಹೇಳಿ ಈ ಪಟ್ಟಿಗಳಿಗೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ನಾವು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಪ್ರಿಯರೇ, ನಾವು ದೇವರ ಸನ್ನಿಧಾನಕ್ಕೆ ಬರುವಾಗ ನಮ್ಮ ಹೃದಯ ತವಕ ಪಡಬೇಕಾದಂಥದ್ದು ದೇವರ ಆ ದಿವ್ಯವಾದ ಪ್ರೀತಿಯ ಕುರಿತಾಗಿ ತಿಳಿಸುವಂಥದ್ದಾಗಿರಬೇಕು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಮ್ಮೆಲ್ಲರನ್ನ ಈ ಒಂದು ಅನುಭವದಲ್ಲಿ ಮುನ್ನಡೆಸಲಿ ಎಂಬುದಾಗಿ ನಾನು ಆಶಿಸುವಂಥವನು ಹಾಗೂ ಪ್ರಾರ್ಥಿಸುವಂಥವನು ಆಗಿದ್ದೇನೆ. ಇಂದು ನಾವು ಧ್ಯಾನಿಸುವಂತಹ ವಿಷಯ ಅನ್ನುವಂಥದ್ದು ವಿವಾಹವನ್ನು ಗೌರವಿಸುವುದು, ಆನರ್ ಮ್ಯಾರೇಜ್. ಮಾರ್ಟಿನ್ ಲೂಥರ್ ಅವರು ಹೇಳಿರುವಂಥದ್ದು, ಲೆಟ್ ದ ವೈಫ್ ಮೇಕ್ ದ ಹಸ್ಬೆಂಡ್ ಗ್ಲಾಡ್ ಟು ಕಮ್ ಹೋಮ್ and let him make her sorry to see him leave. ಅದರ ಕನ್ನಡ ಭಾಷಾಂತರ, ಪತಿಯು ಮನೆಗೆ ಬರಲು ಸಂತೋಷ ಪಡುವಂತೆ ಪತ್ನಿಯು ನಡೆದುಕೊಳ್ಳಲಿ, ತಾನು ಹೊರ ಹೋಗುವುದು ಪತ್ನಿಗೆ ದುಃಖಕರವಾಗುವಂತೆ ಪತಿಯು ಮನೆಯೊಳಗೆ ವ್ಯವಹರಿಸಲಿ. ನೋಡಿ, ಮಾರ್ಟಿನ್ ಲೂಥರ್ ಅವರ ಈ ಒಂದು ಮಾತು, ಈತ ಕ್ಯಾಥಲಿಕ್ ಸಭೆಯ ಧರ್ಮಗುರು ಆಗಿದ್ದಂತಹ ವ್ಯಕ್ತಿ. ನೋಡಿ, ಇದರ ಒಂದು ಆಳವನ್ನ, ಅರ್ಥದ ಗಾಂಭೀರ್ಯತೆಯನ್ನು ಒಮ್ಮೆ ಯೋಚನೆ ಮಾಡಿ ನೋಡಿ. ಲೆಟ್ ದ ವೈಫ್ ಮೇಕ್ ದ ಹಸ್ಬೆಂಡ್ ಗ್ಲಾಡ್ ಟು ಕಮ್ ಹೋಮ್ ಅಂದರೆ, ಮುಂಜಾನೆಯಲ್ಲಿ ತನ್ನ ಕೆಲಸಕ್ಕಾಗಿ ಹೊರಟು ಹೋದಂತಹ ಗಂಡ ತನ್ನ ಕೆಲಸದ ಅವಧಿ ಮುಗಿದ ತಕ್ಷಣ ಮನೆಗೆ ಸಂತೋಷದಿಂದ ಬರುವಂತಹ ಒಂದು ಸಂದರ್ಭವನ್ನ ಹೆಂಡತಿಯಾದವಳು ತನ್ನ ಮನೆಯಲ್ಲಿ ಸಿದ್ಧಪಡಿಸಿಕೊಂಡಿರಬೇಕು. ಅದೇ ರೀತಿ ಗಂಡನಾದವನು ತಾನು ಮನೆಯೊಳಗೆ ಇರುವಂತಹ ಸಂದರ್ಭದಲ್ಲಿ ಆತ ಕೆಲಸಕ್ಕಾಗಿ ಅಥವಾ ಯಾವುದೋ ಒಂದು ಕಾರ್ಯಕ್ಕಾಗಿ ಹೊರಗೆ ಹೋಗುವಾಗ ಹೆಂಡತಿಗೆ ದುಃಖವಾಗುವಂಥ ರೀತಿಯಲ್ಲಿ ಆತ ತನ್ನ ಮನೆಯ ಒಳಗೆ ವ್ಯವಹರಿಸಬೇಕು ಅಥವಾ ನಡೆದುಕೊಳ್ಬೇಕು. ಇವತ್ತು ಅನೇಕ ಗಂಡಂದಿರು ಮನೆಯನ್ನು ಬಿಟ್ಟು ಹೊರಗೆ ಹೋದರೆ ಸಾಧ್ಯವಾದಷ್ಟು ತಡವಾಗಿ ಮನೆಗೆ ಬರುವುದಕ್ಕೆ ಬಯಸ್ತಾರೆ. ಇನ್ನೂ ಅನೇಕರು ಮನೆಗೆ ಹೋಗುವ ಬದಲಾಗಿ ಸಾರಾಯಿ ಅಂಗಡಿಗಳಿಗೆ ಹೋಗ್ತಾರೆ. ಇದರ ಕಾರಣ ಅವರವರು ಅವಲೋಕಿಸಬೇಕಾದಂಥದ್ದು ಬಹಳ ಅವಶ್ಯ. ಅದೇ ರೀತಿಯಲ್ಲಿ ಗಂಡನಾದವನು ಯಾವಾಗ ಮನೆ ಬಿಟ್ಟು ಹೊರಗೆ ಹೋಗ್ತಾನೆ ಎಂಬುವಂಥದ್ದನ್ನು ಎದುರು ನೋಡುವಂತಹ ಹೆಂಡತಿಯರಿದ್ದಾರೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ತಲೆನೋವಾಗಿರ್ತಾರೆ. ಪ್ರಿಯರೇ, ಪ್ರತ್ಯೇಕವಾಗಿ ದೇವರ ಮಕ್ಕಳಾದ ನಾವುಗಳು ನಮ್ಮ ವೈವಾಹಿಕ ಜೀವಿತವನ್ನು ದೈವಿಕವಾದ ಮಾರ್ಗ ನಿದರ್ಶನದಲ್ಲಿ ಅದನ್ನು ರೂಪಿಸಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ನಮ್ಮ ಕ್ರೈಸ್ತ ಕುಟುಂಬಗಳಲ್ಲಿ
ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನ ಹೊಂದಿಕೊಳ್ಳದೆ ಇರುವುದಕ್ಕೆ ಮೂಲ ಕಾರಣ ನಮ್ಮ ಕುಟುಂಬ ಜೀವಿತದಲ್ಲಿ ಅಥವಾ ನಮ್ಮ ವೈವಾಹಿಕ ಜೀವಿತದಲ್ಲಿ ಪರಸ್ಪರ ಹೊಂದಾಣಿಕೆ ಇಲ್ಲದೆ ಇರುವಂಥದ್ದು. ಅನೇಕರು ನೆನೆಸುವಂಥದ್ದು, ನಾನು ದೇವರನ್ನ ಪ್ರೀತಿಸ್ತೇನೆ, ಆದುದರಿಂದ ಹೆಂಡತಿಯನ್ನ ಪ್ರೀತಿಸುವ ಅವಶ್ಯಕತೆ ಇಲ್ಲ. ನಾನು ದೇವರನ್ನ ಗೌರವಿಸ್ತೇನೆ, ಆದುದರಿಂದ ಗಂಡನಿಗೆ ಗೌರವ ಕೊಡುವಂತಹ ಅವಶ್ಯಕತೆ ಇಲ್ಲ. ಇದು ಅನೇಕ ಕುಟುಂಬಗಳು ಇಂತಹ ಒಂದು ಮನಸ್ಥಿತಿಯಲ್ಲಿ ಹಾದು ಹೋಗುವಂಥದ್ದಾಗಿ ನಾವು ನೋಡುತ್ತೇವೆ. ಕ್ರೈಸ್ತರ ಮಧ್ಯದಲ್ಲಿ ಇತರರ ಕುರಿತಾಗಿ ಮಾತನಾಡುವುದಕ್ಕೆ ನಮಗೆ ಅಧಿಕಾರವಿಲ್ಲ. ಪ್ರಾರ್ಥನೆಗಳಿಗೆ ಮುಖ್ಯ ಸ್ಥಾನವನ್ನ ಕೊಡುವಂತಹ ಹೆಂಗಸರುಗಳು, ಹೆಂಡತಿಯರು ಗಂಡನ ವಿಚಾರವನ್ನ ನೋಡಿಕೊಳ್ಳದೆ ಇರುವಂಥದ್ದು ನಮ್ಮ ಕ್ರೈಸ್ತ ಗೋಳದಲ್ಲಿ ಹೆಚ್ಚಾಗಿ ನಡೆಯುವಂಥದ್ದು. ನೋಡಿ, ಮಾರ್ಟಿನ್ ಲೂಥರ್ ಅವರ ಈ ಒಂದು ಮಾತು, ಪತಿಯು ಮನೆಗೆ ಬರಲು ಸಂತೋಷ ಪಡುವಂತೆ ಪತ್ನಿ ನಡೆದುಕೊಳ್ಬೇಕು. ಅದೇ ರೀತಿ ತಾನು ಹೊರ ಹೋಗುವುದು ಪತ್ನಿಗೆ ದುಃಖವಾಗುವ ರೀತಿಯಲ್ಲಿ ಪತಿ ತನ್ನ ಮನೆಯೊಳಗೆ ವ್ಯವಹರಿಸಬೇಕು. ಹೀಗಾಗುವಾಗ ಮಾತ್ರ ನಾವು ಪರಸ್ಪರ ನಮ್ಮ ವಿವಾಹವನ್ನ ಗೌರವಿಸುವುದಕ್ಕೆ ಸಾಧ್ಯವಾಗ್ತದೆ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ ಮೊದಲ ಒಂದು ವೈವಾಹಿಕ ಜೀವಿತದ ಕುರಿತಾಗಿ ನಾವು ಕಾಣ್ತೇವೆ. ನೋಡಿ, ಮೊದಲನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯದಲ್ಲಿ, ಮೊದಲನೇ ಅಧ್ಯಾಯದಲ್ಲಿ ದೇವರ ಸೃಷ್ಟಿಯ ಕುರಿತಾಗಿ ನಾವು ಕಾಣ್ತೇವೆ. ಮೊದಲನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ದೇವರು ತನ್ನ ಸ್ವರೂಪದಲ್ಲಿ ಒಬ್ಬ ಮನುಷ್ಯನನ್ನ ಉಂಟು ಮಾಡುವಂಥದ್ದನ್ನ, ಅವನಿಗೆ ಜೀವಶ್ವಾಸವನ್ನ ಊದುವಂಥದ್ದನ್ನು ನಾವು ನೋಡುತ್ತೇವೆ. ನಂತರವಾಗಿ ದೇವರು ತಾನು ಉಂಟು ಮಾಡಿದ ಮನುಷ್ಯನನ್ನ ಅನಾಥನಾಗಿ ತಾನು ಉಂಟು ಮಾಡಿದ ಲೋಕದೊಳಗೆ ಕಳುಹಿಸದೆ ಅವನು ವಾಸಿಸುವುದಕ್ಕೋಸ್ಕರವಾಗಿ ಒಂದು ಪ್ರತ್ಯೇಕವಾದ ಸ್ಥಳವನ್ನು ಸಿದ್ಧಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಆದಿಕಾಂಡ 2ನೇ ಅಧ್ಯಾಯ ಅದರ 7ನೇ ವಾಕ್ಯದಿಂದ ನಾವು ನೋಡುತ್ತೇವೆ. 8ನೇ ವಾಕ್ಯದಲ್ಲಿ, ಇದಲ್ಲದೆ ಯೆಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಏದೆನ್ ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನ ಅದರಲ್ಲಿ ಇರಿಸ್ತಾ. ಆ ಒಂದು ತೋಟದಲ್ಲಿ, ಆ ಒಂದು ಉದ್ಯಾನವನದಲ್ಲಿ ಮನುಷ್ಯನಿಗೆ ಬೇಕಾದಂತಹ ಸಕಲ ವಿಧವಾದ ವೃಕ್ಷಗಳನ್ನು ಬೆಳೆಸ್ತಾ. ಆದರೆ 2ನೇ ಅಧ್ಯಾಯದ 18ನೇ ವಾಕ್ಯಕ್ಕೆ ನಾವು ಗಮನವನ್ನು ಹರಿಸುವಂತಹ ಸಂದರ್ಭದಲ್ಲಿ ಇಲ್ಲಿ ಯೆಹೋವನು ಹೇಳುವಂಥದ್ದು, ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನ ಉಂಟು ಮಾಡ್ತೇನೆ. ಅಂದರೆ ಮೊದಲನೇ ಅಧ್ಯಾಯದಲ್ಲಿ ಪ್ರಾರಂಭ ವಾಕ್ಯಗಳಲ್ಲಿ, ಮೊದಲನೇ ಅಧ್ಯಾಯದ ಕೊನೆಯ ವಾಕ್ಯದಲ್ಲಿ ದೇವರು ತನ್ನ ಸೃಷ್ಟಿ ಕಾರ್ಯಗಳನ್ನೆಲ್ಲ ಮುಗಿಸಿ ತಾನು ಸೃಷ್ಟಿ ಮಾಡಿದ ಮನುಷ್ಯನಿಗೋಸ್ಕರವಾಗಿ ಒಂದು ಪ್ರತ್ಯೇಕವಾದ ಸ್ಥಳವನ್ನ, ಆ ಒಂದು ಸ್ಥಳದಲ್ಲಿ ಅವನಿಗೆ ಆಹಾರಕ್ಕೆ ಬೇಕಾದಂತಹ ವೃಕ್ಷಗಳನ್ನ ಎಲ್ಲವನ್ನ ಉಂಟು ಮಾಡಿ ಮತ್ತೊಂದು ಆವರ್ತಿ ಯೆಹೋವನು ನೋಡುವಂತಹ ಸಂದರ್ಭದಲ್ಲಿ ಒಂದು ಕೊರತೆ, ಮನುಷ್ಯ ಒಂಟಿಗನಾಗಿದ್ದಾನೆ.
ಸೊ ಮನುಷ್ಯ ಒಂಟಿಗನಾಗಿರುವುದು ಒಳ್ಳೆದಲ್ಲ ಎಂಬುದಾಗಿ ದೇವರು ನೋಡ್ದ. ಇದು ಮನುಷ್ಯನ ಒಂದು ಕಾರ್ಯವಲ್ಲ. ಸೊ ದೇವರು ತಾನು ಸೃಷ್ಟಿ ಮಾಡಿದ ಯಾವುದೋ ಒಂದು ಪ್ರಾಣಿಯನ್ನು ಅಥವಾ ಪಕ್ಷಿಯನ್ನು ಒಂದು ಸಹಕಾರಿಯಾಗಿ ಕೊಡಲಿಲ್ಲ. ಸೊ ಬದಲಾಗಿ ದೇವರು ಮನುಷ್ಯನಿಗೆ ಗಾಢ ನಿದ್ರೆಯನ್ನ ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನ ತೆಗೆದುಕೊಂಡು ಆ ತೆಗೆದಿದ್ದ ಎಲುಬನ್ನ ಒಂದು ಸ್ತ್ರೀಯಾಗಿ ಮಾಡಿ ಆಕೆಯ ಬಳಿಗೆ ಕರೆತಂದ. ಅನಿಯೋಜ್ಯವಾದಂತಹ ಸಂಗಾತಿ, ಅನಿಯೋಜ್ಯವಾದಂತಹ ಸಹಕಾರಿ, ಸರಿ ಬೀಳುವಂತಹ ಸಹಕಾರಿ. ನೋಡಿ, ಯೆಹೋವ ದೇವರು ಆದಾಮನ ಮುಂಭಾಗದಲ್ಲಿ ತಾನು ಉಂಟು ಮಾಡಿದಂತಹ ಎಲ್ಲ ಪ್ರಾಣಿಗಳನ್ನ ಪಕ್ಷಿಗಳನ್ನ ಬರಮಾಡಿದಾಗ ಪ್ರತಿಯೊಂದು ಪ್ರಾಣಿಗಳಿಗೂ ಆತ ಒಂದೊಂದು ಹೆಸರನ್ನ ಇಟ್ಟ. ಆದರೆ ಯೆಹೋವನು ಒಂದು ಸ್ತ್ರೀಯನ್ನ ರೂಪಿಸಿ ಆತನ ಮುಂದೆ ಬರಮಾಡಿದಾಗ ಆತನ ಪ್ರತಿಕ್ರಿಯೆ, ಅದರ 23ನೇ ವಾಕ್ಯ, ಅವನು ಆಕೆಯನ್ನು ನೋಡಿ ಈಗ ಸರಿ. ನೋಡಿ, 18ನೇ ವಾಕ್ಯದಲ್ಲಿ ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಎಂಬುದಾಗಿ ಹೇಳಿ ದೇವರು ಅವನ ಪಕ್ಕೆಯ ಎಲುಬಿನಿಂದ ಒಂದು ಸ್ತ್ರೀಯನ್ನ ಉಂಟು ಮಾಡಿ ಅವನ ಬಳಿಗೆ ಕರೆತಂದಾಗ ಅವನು ಹೇಳುವಂಥದ್ದು, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಅವರಿಬ್ಬರು ಒಂದೇ ಶರೀರವಾದರು. ನೋಡಿ, ವಿವಾಹ ಅನ್ನುವಂಥದ್ದು ದೇವರು ತಾನೇ ಸೃಷ್ಟಿಯ ಪ್ರಾರಂಭದಲ್ಲಿ ಉಂಟು ಮಾಡಿದಂತಹ ಒಂದು ಶ್ರೇಷ್ಠವಾದಂತಹ ಒಂದು ಒಡಂಬಡಿಕೆಯ ಸೇವೆ. ಸೊ ಇದು ದೇವರು ತಾನೇ ಇದನ್ನ ಸೃಷ್ಟಿ ಮಾಡಿರುವುದರಿಂದ ಅಥವಾ ಇದನ್ನ ಇನ್ಸ್ಟಿಟ್ಯೂಟ್ ಮಾಡಿರುವುದರಿಂದ ಪ್ರತಿ ದೇವರ ಮಕ್ಕಳು, ಪ್ರತ್ಯೇಕವಾಗಿ ಕ್ರೈಸ್ತರು, ಈ ವಿವಾಹವನ್ನ ಗೌರವಿಸಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಆದರೆ ಇಂದಿನ ಪರಿಸ್ಥಿತಿಯನ್ನು ನಾವು ನೋಡಿದ್ರೆ ಅನೇಕ ವಿಚಿತ್ರವಾದ ಕಾರ್ಯಗಳು ನಮ್ಮ ಸುತ್ತಮುತ್ತಲು ನಡೆಯುವಂಥದ್ದನ್ನು ನಾವು ಕಾಣ್ತೇವೆ. ಕಳೆದ ದಿನದಲ್ಲಿ ಒಂದು ವಿಡಿಯೋ ನೋಡಿದೆ. ಅದರಲ್ಲಿ ಒಬ್ಬ ಹೆಣ್ಣು ಮಗಳು ಹೇಳ್ತಾ ಇದ್ದಾರೆ, ಸೊ ಈಗಿನ ಕಾಲದ ಹೆಣ್ಣು ಮಕ್ಕಳು ವಿವಾಹವಾಗುವುದಕ್ಕೆ ಹಿಂದೇಟು ಆಗ್ತಾ ಇದ್ದಾರೆ. ಅಲ್ಲಿ ಆಕೆ ಹೇಳುವಂತಹ ಕಾರ್ಯ, ಆಕೆ ಹೊರಗಡೆ ಕೆಲಸಕ್ಕೆ ಹೋಗಬೇಕು, ಮನೆಗೆ ಬಂದ ಮೇಲೆ ಮನೆಯ ಕೆಲಸವನ್ನು ಮಾಡಬೇಕು, ಗಂಡನ ತಂದೆ ತಾಯಿಗಳನ್ನು ನೋಡ್ಕೊಬೇಕು, ಗಂಡನ ವಿಚಾರಗಳನ್ನು ನೋಡ್ಕೊಬೇಕು, ಮಕ್ಕಳಾದರೆ ಮಕ್ಕಳ ವಿಚಾರವನ್ನು ನೋಡ್ಕೊಬೇಕು. ಇವೆಲ್ಲವೂ ಇವರಿಗೆ ತಾಪತ್ರಯವಾದದ್ದರ ಫಲವಾಗಿ ಸಾಧ್ಯವಾದಷ್ಟು ಅವರು ಒಬ್ಬಂಟಿಗರಾಗಿ ಇರುವುದಕ್ಕೆ ಬಯಸ್ತಾರೆ. ಅಲ್ಲಿ ಆಕೆ ಹೇಳಿರುವಂಥದ್ದು, ಒಂದು 35-40 ವರ್ಷ ಆದ ಮೇಲೆ ಒಂಟಿತನ
ಅವರನ್ನು ನಿರಾಶೆಗೆ ತಳ್ಳುವಂತಹ ಸಂದರ್ಭದಲ್ಲಿ ಅವರು ಸಾಕು ಪ್ರಾಣಿಗಳನ್ನು ಸಾಕ್ತಾರೆ. ಹೀಗೆ ತಮ್ಮ ಜೀವಿತವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಎಂಬುದಾಗಿ. ಆದರೆ ನಾವು ದೇವರ ಮಕ್ಕಳ ನಾವುಗಳು ಯೋಚಿಸಬೇಕಾದಂಥದ್ದು, ದೇವರ ಆ ಶ್ರೇಷ್ಠವಾದಂತಹ ಕಾರ್ಯವನ್ನು ನಾವು ಅಲ್ಲಿ ಮೊಟಕುಗೊಳಿಸುತ್ತಿದ್ದೇವೆ ಎಂಬುವಂಥದ್ದನ್ನು. ಪ್ರಿಯರೇ, ಹೌ ವಿ ಆನರ್ ಮ್ಯಾರೇಜ್, ಹೌ ವಿ ಆನರ್ ಮ್ಯಾರೇಜ್. ಸೊ ಇದಕ್ಕೆ ನಾವುಗಳು ಮಾಡಬೇಕಾದಂತಹ ಕಾರ್ಯ, ನೋಡಿ, ಮಲಾಕಿ ಪ್ರವಾದನಾ ಗ್ರಂಥ ಅದರ 2ನೇ ಅಧ್ಯಾಯ ಅದರ 14ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ಯೆಹೋವನು ತಾನು ಆದುಕೊಂಡ ಅಥವಾ ತನ್ನ ಸ್ವಕೀಯ ಪ್ರಜೆಗಳಾದ ಇಸ್ರಾಯೇಲರಿಗೆ ಹೇಳಿದಂತಹ ಒಂದು ಎಚ್ಚರಿಕೆಯ ಸಂದೇಶ. ಅಲ್ಲಿ ಬರೆದಿರುವಂತಹ ಮಾತು, ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನೇ ಸಾಕ್ಷಿಯಾಗಿದ್ದಾನಲ್ಲ. ನಿನ್ನ ಸಹಚಾರಣಿಯು ನಿನ್ನ ಒಡಂಬಡಿಕೆಯ ಪತ್ನಿಯೂ ಆದ ಆಕೆಗೆ ದ್ರೋಹ ಮಾಡಿದೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ವಿವಾಹ ಅನ್ನುವಂಥದ್ದು ಇದು 2 ಕುಟುಂಬದವರು ಮಾಡುವಂತಹ ಒಂದು ಒಡಂಬಡಿಕೆಯಲ್ಲ. ವಿವಾಹ ಅನ್ನುವಂಥದ್ದು ಒಬ್ಬ ಪುರುಷ ಸ್ತ್ರೀ ಮಾಡಿಕೊಳ್ಳುವಂತಹ ಒಂದು ಕಾಂಟ್ರಾಕ್ಟ್ ಅಲ್ಲ. ಇವತ್ತು ವಿವಾಹ ಅನ್ನುವಂಥದ್ದು ಕೇವಲ ಒಂದು ಕಾಂಟ್ರಾಕ್ಟ್ಗೆ ಮಾತ್ರ ಸೀಮಿತವಾಗಿದೆ. 5 ವರ್ಷ 10 ವರ್ಷ ಕಳೆದ ವಾರ ಅನಿಸುತ್ತೆ, ಕುವೈಟಲ್ಲಿ ಒಂದು ಮದುವೆ ನಡೀತು. ಅವರು ಪರಸ್ಪರ ಅವರ ಒಂದು ಅರಬಿಕ್ ಟ್ರೆಡಿಷನ್ ಪ್ರಕಾರ ವಿವಾಹವಾಗಿ ನಡೆದು ಬರುವಂತಹ ಸಂದರ್ಭದಲ್ಲಿ ಅಚಾನಕ್ಕಾಗಿ ವಧು ಕಾಲು ತಪ್ಪಿ ವರನ ಮೇಲೆ ಬಿದ್ದಳು. ಇದು ವರನಿಗೆ ಕೋಪವನ್ನು ಬಂತು. ಆತ ಆಂಗ್ಲ ಭಾಷೆಯಲ್ಲಿ ಒಂದು ಪದವನ್ನು ಹೇಳ್ದ. ಅದೇ ಕ್ಷಣದಲ್ಲಿ ಆ ವಧು ಅವನನ್ನು ವಿಚ್ಛೇದನ ಮಾಡಿಬಿಟ್ರು. ಅದೇ ಕ್ಷಣ. ಕೇವಲ ಆ ಒಂದು 5-10 ನಿಮಿಷ ಆಗಿರಬೇಕು. ಅವರು ಒಡಂಬಡಿಕೆಯ ಮೂಲಕ ಅವರ ಅರಬಿಕ್ ಕಲ್ಚರ್ ಪ್ರಕಾರ ವಿವಾಹವಾದದ್ದು. ಆಕೆ ಅಚಾನಕ್ಕಾಗಿ ತಿಳಿಯದೆ ಅವನ ಮೇಲೆ ಬಿದ್ದದರ ಫಲವಾಗಿ ಆತನಿಗೆ ಕೋಪ ಬಂತು. ಒಂದು ಪದ ಹೇಳ್ದ. ತಕ್ಷಣ ಅವಳು ಹೇಳಿದ್ಲು, 3 ಬಾರಿ ತಲಾಕ್ ಹೇಳಿದ್ಲು, ಮನೆಗೆ ಹೋದ್ಲು. ಸೊ ಇಂತಹ ಒಂದು ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಕಳೆದ ವಾರ ದುಬಾಯಲ್ಲಿ ನಡೆದಂಥ ಒಂದು ಸಂಭವ. ದುಬಾಯ್ ದೊರೆಯ ಮಗಳು ಮದುವೆಯಾಗಿ 1 ವರ್ಷ 3 ತಿಂಗಳು ಮಗು. ತನ್ನ ಗಂಡ ಬೇರೆ ಹೆಂಗಸರೊಂದಿಗೆ ಸಂಬಂಧ ಇಟ್ಕೊಂಡಿದ್ದ. ಈಕೆಯನ್ನು ನೋಡುವುದಕ್ಕೆ ಅತ್ಯಂತ ಸುಂದರಿ. ಆಕೆ
ಇನ್ಸ್ಟಾಗ್ರಾಮ್ ಮೂಲಕವಾಗಿ ವಿಚ್ಛೇದನವನ್ನು ಮಾಡಿಬಿಟ್ಲು. ಅಂದರೆ ಇವತ್ತು ನಾವು ವಾಸಿಸುವಂತಹ ಕಾಲ ಅನ್ನುವಂಥದ್ದು ಅತ್ಯಂತ ಕ್ಲಿಷ್ಟಕರವಾಗಿರುವಂಥದ್ದು. ಸೊ ಈ ಕಾಲಗಳಲ್ಲಿ ಜೀವಿಸುವಂತಹ ದೇವರ ಮಕ್ಕಳಾದ ನಾವುಗಳು ನಮ್ಮ ವಿವಾಹವನ್ನ ಗೌರವಿಸುವಂತವರಾಗಿರಬೇಕು. ನೋಡಿ, ಮಲಾಕಿ ಪ್ರವಾದನ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನೇ ಸಾಕ್ಷಿಯಾಗಿದ್ದನಲ್ಲ, ಆದರೆ ನೀನು ಆಕೆಗೆ ವಿಚ್ಛೇದನವನ್ನ ಕೊಡುವುದರ ಮೂಲಕವಾಗಿ ಏನ್ ಮಾಡಿದೆ? ಆಕೆಗೆ ದ್ರೋಹ ಮಾಡಿದ್ದಿ. ನೋಡ್ರಿ, ಇದರ ಹಿನ್ನೆಲೆಯನ್ನು ಕಲಿಬೇಕಾದ್ರೆ ನಾವು ಇಸ್ರಾಯೇಲರ ಚರಿತ್ರೆಯನ್ನು ಓದಬೇಕು. ಕೇವಲ ಒಂದು ವಾಕ್ಯವನ್ನು ಓದಿ ಅಲ್ಲಿಗೆ ಸತ್ಯವೇದವನ್ನು ಮುಚ್ಚುವುದರಿಂದ ಅದರ ಪೂರ್ಣವಾದ ಅರ್ಥವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಸ್ರಾಯೇಲ್ ಮಕ್ಕಳು ಸುಮಾರು 70 ವರ್ಷ ಬಾಬೇಲಿಗೆ ಸರಿಯಾಗಿ ಒಯ್ಯಲ್ಪಟ್ರು. ಹೀಗೆ ಸರಿಯಾಗಿ ಒಯ್ಯಲ್ಪಟ್ಟಂತಹ ಇಸ್ರಾಯೇಲರಿಗೆ ಸರ್ವಶಕ್ತನಾದ ದೇವರು ಹೇಳಿದಂಥದ್ದು, ನೀವು ಹೋಗುವಂತಹ ಸ್ಥಳದಲ್ಲಿ ಇದು ಅತ್ಯಂತ ದೀರ್ಘವಾದಂತಹ ಒಂದು ಎಕ್ಸೈಲ್ ಆಗಿರುವುದರಿಂದ ನೀವು ಅಲ್ಲಿ ಮನೆ ಕಟ್ಕೊಳ್ಳಿ, ವ್ಯವಸಾಯ ಮಾಡ್ರಿ, ಮದುವೆ ಮಾಡ್ಕೊಳ್ಳಿ, ಮಕ್ಕಳು ಮಾಡ್ಕೊಳ್ಳಿ. ಇದು ದೇವರು ಕೊಟ್ಟಂತಹ ಒಂದು ಒಂದು ಕಾರ್ಯ. ಯೆರೆಮೀಯನ ಪ್ರವಾದನ ಗ್ರಂಥ 29ನೇ ಅಧ್ಯಾಯದ ಪ್ರಾರಂಭ ವಾಕ್ಯದಲ್ಲಿ ಇದನ್ನು ಕಾಣ್ತೇವೆ. ಆದರೆ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಕೆಲವು ಆಜ್ಞೆಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ನಮಗೆ ಗೊತ್ತು, ವಿಮೋಚನಾ ಕಾಂಡ 20ನೇ ಅಧ್ಯಾಯದಲ್ಲಿ 10 ದಶಾಜ್ಞೆಗಳನ್ನು ಕೊಡ್ತಾ ಇದ್ದಾನೆ. ತದನಂತರವಾಗಿ ಭಾಗವಾಗಿ ಅನೇಕ ನಿಯಮಗಳನ್ನು, ವಿಧಿವಿಧಾನಗಳನ್ನು ಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಅದರಲ್ಲಿ ನಾವು ಕಾಣುವಂಥದ್ದು ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯದಲ್ಲಿ ನೀವು ಸ್ವತಂತ್ರ ಪಡಿಸಿಕೊಳ್ಳುವಂಥ ದೇಶಕ್ಕೆ ನೀವು ಕಾಲಿಡುವಾಗ, ಅಂದರೆ ಕಾನಾನ್ ದೇಶಕ್ಕೆ ನೀವು ಕಾಲಿಡುವಾಗ ಯಾವ ಕಾರಣಕ್ಕೂ ನೀವು ಅಂತರ್ಜಾತಿ ವಿವಾಹವನ್ನು ಮಾಡಿಕೊಳ್ಬಾರ್ದು. ಅಂತರ್ಜಾತಿ ವಿವಾಹ. ಸೊ ಈ ರೀತಿ ಮಾಡಿಕೊಳ್ಳುವುದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಅವರು ನಿಮ್ಮ ಮನಸ್ಸನ್ನ ನನ್ನ ಕಡೆಯಿಂದ ತಿರುಗಿಸ್ಬಿಡ್ತಾರೆ. ಸೊ ಇದರ ಫಲವಾಗಿ ಏನಾಗ್ತತೆ? ನೀವುಗಳು ನನ್ನಿಂದ ದೂರ ಹೋಗ್ಬಿಡ್ತೀರಾ. ಸೊ ಅದರಿಂದ ಯಾವ ಕಾರಣಕ್ಕೂ ನೀವು ಅಂತರ್ಜಾತಿ ವಿವಾಹವನ್ನು ಮಾಡ್ಕೊಳ್ಬಾರ್ದು. ಇದು ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ, ಯಹೂದರಿಗೆ ಕೊಟ್ಟಂತ ಅತ್ಯಮೂಲ್ಯವಾದಂತಹ ಒಂದು ಕಾರ್ಯ. ಆದರೆ ಇಲ್ಲಿ 70 ವರ್ಷ ಬಾಬೇಲ್ನಲ್ಲಿರುವಂತಹ ಸಂದರ್ಭದಲ್ಲಿ ಈ ಯಹೂದ್ಯರು ಏನು ಮಾಡುವುದು ಅಂದ್ರೆ, ತಮ್ಮ ಸ್ವಕುಲದಿಂದ ವಿವಾಹವಾದಂತಹ ಹೆಣ್ಣು ಮಕ್ಕಳನ್ನು ವಿಚ್ಛೇದನ ಮಾಡಿ ಅನ್ಯ ಜಾತಿಯವರನ್ನ ಅಥವಾ ಬಾಬೇಲ್ ಸಂಸ್ಥಾನದಲ್ಲಿ ವಾಸಿಸುತ್ತಿದ್ದಂತ ಇತರೆ ಜಾತಿಯ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಂಡ್ರು. ನೋಡಿ, ಸತ್ಯವೇದದಲ್ಲಿ ಕೊಟ್ಟಿರುವಂಥದ್ದು ವಿಚ್ಛೇದನವಾದಂತಹ ಸ್ತ್ರೀಯನ್ನ ಮದುವೆ ಮಾಡ್ಕೊಬಾರ್ದು ಬೇರೆ ಯಾರು. ಇನ್ ಕೇಸ್ ಯಾರಾದರೂ ಮದುವೆ ಮಾಡಿದ್ರೆ ಆಕೆ ವ್ಯಭಿಚಾರ ಮಾಡಿದವಳಾಗಿ ಮಾರ್ಪಡ್ತಾಳೆ. ನೋಡಿ, ಈ ಒಂದು ಅನುಭವದಲ್ಲಿ ನಾವು ವಿವಾಹ ವಿಚ್ಛೇದನವಾದಂತಹ ಹೆಣ್ಣು ಮಕ್ಕಳ ಆ ಒಂದು ಮನಸ್ಥಿತಿಯನ್ನು ನೋಡುವಾಗ ಅವರು ಕಣ್ಣೀರಿನಲ್ಲಿ ತಮ್ಮ ದಿನಗಳನ್ನು ದೂಡುವಂತವರಾಗಿದ್ರು. ಯಾಕಂದ್ರೆ ತಂದೆ ಮನೆಯಲ್ಲಿ ಸ್ಥಳ ಇಲ್ಲ, ಗಂಡನ ಮನೆಯಲ್ಲಿ ಜಾಗ ಇಲ್ಲ, ಬೇರೆ ದೇ ಕ್ಯಾನ್ ಗೋ. ಸೊ ಇಂತಹ ಒಂದು ಪರಿಸ್ಥಿತಿ ಅದು ಅಲ್ಲಿಗೆ ನಿಲ್ಲಿ. ನೋಡಿ, ಕೋರೇಶನ ಕಾಲದಲ್ಲಿ ಅಂದ್ರೆ 70 ವರ್ಷ ದಾಟದ ಮೇಲೆ, 70 ವರ್ಷದ ಆ ಒಂದು ಸಮಯದ ಮಿತಿಯ ನಂತರ ಕೋರೇಶ ಏನ್ ಮಾಡ್ದ? ಪಾರ್ಸಿ ಅರಸನಾದ ಕೋರೇಶ ಏನ್ ಮಾಡ್ದ? ಇಸ್ರಾಯೇಲರಿಗೆ ತಮ್ಮ ತಮ್ಮ ದೇಶಗಳಿಗೆ ಹೋಗೋದಕ್ಕೆ ಅನುಮತಿ ಕೊಟ್ಟ.
ಸೊ ಎಜ್ರನ ಕಾಲದಲ್ಲಿ ಏನು ಮಾಡಿದ್ರು, ಅನೇಕರು ಯೆರೂಸಲೇಮಿಗೆ ಬಂದರು. ಯೆರೂಸಲೇಮಿಗೆ ಬಂದಂತಹ ಯಹೂದ್ಯರು ಸ್ವಲ್ಪ ಕಾಲದ ತನಕ ದೇವಾಲಯವನ್ನು ಕಟ್ಟಲಿಲ್ಲ. ಕೋರೇಶನು ಇವರನ್ನು ಕಳುಹಿಸಿದಂಥ ಉದ್ದೇಶ, 2 ಪೂರ್ವಕಾಲ ವೃತ್ತಾಂತ ಅದರ ಕೊನೆಯ ಅಧ್ಯಾಯ 36ನೇ ಅಧ್ಯಾಯ ಅದರ 22, 23 ವಾಕ್ಯ. ಪಾರ್ಸಿಯ ಅರಸನಾದ ಕೋರೇಶನ 1ನೇ ವರ್ಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರ್ಸಿ ಅರಸನಾದ ಕೋರೇಶನ ಮನಸ್ಸನ್ನು ಪ್ರೇರೇಪಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗೂರದಿಂದಲೂ ಪತ್ರದಿಂದಲೂ ಪಾರ್ಸಿಯ ಅರಸನಾದ ಕೋರೇಶನೆಂಬನ ಮಾತನ್ನು ಕೇಳಿರಿ. ಪರಲೋಕ ದೇವರಾದ ಯೆಹೋವನು ನನಗೆ ಭೂಲೋಕದ ಎಲ್ಲ ರಾಜ್ಯಗಳನ್ನು ಒಪ್ಪಿಸಿ ತನಗೋಸ್ಕರ ಯಹೂದ ದೇಶದಲ್ಲಿ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಬೇಕೆಂದು ಆಜ್ಞಾಪಿಸಿದ್ದಾನೆ. ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರುತ್ತಾರೋ ಅವರು ಸ್ವದೇಶಕ್ಕೆ ಹೋಗಲಿ, ಅವರ ದೇವರಾದ ಯೆಹೋವನು ಅವರ ಸಂಗಡ ಇರ್ತಾನೆ. ನೋಡಿ, ಈ ಪಾರ್ಸಿ ಅರಸನಾದ ಕೋರೇಶನು ಇಸ್ರಾಯೇಲರನ್ನ ಹೋಗಗೊಡಿಸಿದಂಥದ್ದು ಆಲಯವನ್ನ ಕಟ್ಟೋದಕ್ಕೋಸ್ಕರ. ಆದರೆ ಬಂದಂತಹ ಇಸ್ರಾಯೇಲರು, ಹಗ್ಗಾಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 2ನೇ ವಾಕ್ಯ, ಸೇನಾಧೀಶ್ವರನಾದ ಯೆಹೋವನು ನಿಂತೆನ್ನುತ್ತಾನೆ, ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ ಎಂದು ಈ ಜನರು ಅಂದುಕೊಳ್ಳುತ್ತಾರಲ್ಲ. ನೋಡಿ, ಕೋರೇಶ ಹೇಳಿರುವಂಥದ್ದು, ಯೆಹೋವನು ನನಗೆ ಹೇಳಿದ್ದಾನೆ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಬೇಕು, ಅದಕ್ಕೋಸ್ಕರವಾಗಿ ನೀವೇನು ಮಾಡಿ, ಯಹೂದ್ಯರಾಗಿರುವಂಥವರು ಹೊರಟು ಹೋಗ್ರಿ. ಸುಮ್ಮನೆ ಕಳಿಸ್ಲಿಲ್ಲ, ಬೇಕಾದಂತಹ ಎಲ್ಲವನ್ನ ಕೊಟ್ಟು ಕಳಿಸ್ತಾ, ಆಲಯವನ್ನು ಕಟ್ಟುವುದಕ್ಕೆ ಬೇಕಾದಂತಹ ಪ್ರತಿಯೊಂದು ಕಾರ್ಯಗಳನ್ನು ಕೊಟ್ಟು ಕಳಿಸ್ತಾ. ಬಂದಂಥವರು ಏನು ಮಾಡ್ತಾರೆ, ದೇವರ ಆಲಯವನ್ನು ಕಟ್ಟುವುದಕ್ಕೆ ಸಮಯ ಆಗಲಿಲ್ಲ. ಪ್ರತಿಯೊಬ್ಬರು ಏನು ಮಾಡ್ತಾ ಇದ್ದಾರೆ, ತಮಗೋಸ್ಕರವಾಗಿ ಮನೆ ಕಟ್ಟಿಕೊಂಡ್ರು, ಸ್ವಂತ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಹಗ್ಗಾಯ ಪ್ರವಾದಿ ಮತ್ತು ಜಕರ್ಯ ಪ್ರವಾದಿ ಜನರನ್ನ ಉರಿದುಂಬಿಸಿ ಅವ್ರೇನ್ ಮಾಡಿದ್ರು, ಇವರ ಮಾತಿನ ಫಲವಾಗಿ ದೇವಾಲಯವನ್ನು ಕಟ್ಟಿದ್ರು. ಆದರೆ ಸೊಲೊಮೋನನು ಕಟ್ಟಿದ ದೇವಾಲಯಕ್ಕೆ ಇವರು ಕಟ್ಟಿರುವಂತಹ ಅಥವಾ ಇವರು ಪುನರ್ ನಿರ್ಮಿಸಿರುವಂತಹ ದೇವಾಲಯವನ್ನು ಹೋಲಿಕೆ ಮಾಡಿದ್ರೆ ಆನೆ ಹಾಡಿಗೆ ವ್ಯತ್ಯಾಸ. ಸೊಲೊಮೋನನು ಕಟ್ಟಿದ ದೇವಾಲಯ ಅತ್ಯಂತ ವೈಭವಪೂರಿತವಾಗಿತ್ತು. ಈ ಆಲಯವನ್ನೇ ನೆಬೂಕದ್ನೆಚ್ಚರ ಹಾಳು ಮಾಡಿದ್ದು. ಆದಾಗ್ಯೂ ಈ ಆಲಯದಲ್ಲಿ ಏನು ನಡೀತಾ ಇತ್ತು, ಸೇವಾ ಕಾರ್ಯಗಳು ನಡೀತಾ ಇತ್ತು. ಆದರೆ ಬಂದಂತಹ ಜನ ಯಹೂದ ದೇಶದಲ್ಲಿ ಅತ್ಯಂತ ಕ್ಲಿಷ್ಟಕರವಾದ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗಿ ಬಂತು. ಯಾಕೆಂದ್ರೆ ಅವರ ಜೀವಿತದಲ್ಲಿ ಒಂದು ಸಮೃದ್ಧಿಯನ್ನು ಕಾಣ್ತಾ ಇಲ್ಲ. ಬೀಜ ಬಿತ್ತುತ್ತಾರೆ, ಸರಿಯಾದ ಬೆಳೆ ಬರೋದಿಲ್ಲ. ಬೀಜ ಬಿತ್ತುತ್ತಾರೆ, ಸರಿಯಾದ ಮಳೆ ಬರೋದಿಲ್ಲ. ಅದು ಮಾತ್ರವಲ್ಲ, ಯಾಜಕರು ದೈವಿಕವಾದ ಮಾರ್ಗವನ್ನು ಬಿಟ್ಟು ಬೋಧನೆ ಮಾಡೋದಕ್ಕೆ ಶುರು ಮಾಡಿದರು. ಯೆಹೋವನ ಮೇಜಿಗೆ ಗೌರವ ಕೊಡದೆ ಹೋದ್ರು. ಊನವಾದದ್ದನ್ನ ಯೆಹೋವನಿಗೆ ಯಜ್ಞವಾಗಿ ಅರ್ಪಿಸುವುದಕ್ಕೆ ಪ್ರಾರಂಭಿಸಿದ್ರು. ನೋಡಿ, ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಬೇಕಾದ್ರೆ ಅದು ಪೂರ್ಣಾಂಗವಾದ ಗಂಡಾಗಿರಬೇಕು. ಆ ಯಜ್ಞ ಪಶುವಿನ ಮೇಲೆ ಯಾವ ಕುಂದು ಕೊರತೆಗಳು ಇರಬಾರ್ದು, ಯಾವ ಮಚ್ಚೆ ಇರಬಾರ್ದು, ಯಾವ ಕಜ್ಜಿ ಇರಬಾರ್ದು. ಶ್ರೇಷ್ಠವಾದದ್ದನ್ನು ಯೆಹೋವನಿಗೆ ಯಜ್ಞವಾಗಿ ಅರ್ಪಿಸಬೇಕು. ಇದು ಯೆಹೋವನು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಕೊಟ್ಟಂತಹ ಒಂದು ಆಜ್ಞೆ. ಆದರೆ ಇಲ್ಲಿ ಶ್ರೇಷ್ಠವಾದದ್ದನ್ನು ತಮಗಿಟ್ಕೊಂಡು ಬೇಡವಾದದ್ದನ್ನು ಯಜ್ಞವಾಗಿ ದೇವರಿಗೆ ಸಮರ್ಪಿಸೋದಕ್ಕೆ ಶುರು ಮಾಡಿದ್ರು. ಸೊ ಇದು ಮಾತ್ರವಲ್ಲ, 2ನೇ ಅಧ್ಯಾಯ ಮಲಾಕಿ 2ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ತಮ್ಮ ಯೌವನದ ಪತ್ನಿಯರನ್ನು ಏನು ಮಾಡಿದ್ರು, ವಿಚ್ಛೇದನ ಮಾಡಿದ್ರು. ಯಾಕೆ ವಿಚ್ಛೇದನ ಮಾಡಿದ್ರು? ತಮ್ಮ ಆರ್ಥಿಕ ಲಾಭಕ್ಕೋಸ್ಕರವಾಗಿ ಅಥವಾ ಅಂತರ್ಜಾತೀಯ ವಿವಾಹವನ್ನು ಮಾಡುವುದಕ್ಕೋಸ್ಕರವಾಗಿ
ಅವರು ಲಾಭವನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ತಮ್ಮ ಯೌವನದ ಪತ್ನಿಯರು ಅಂದರೆ ತಾವು ಇಸ್ರಾಯೇಲರಲ್ಲಿ ಮದುವೆ ಆಗಿದ್ದಂತಹ ಹೆಣ್ಣು ಮಕ್ಕಳನ್ನು ವಿಚ್ಛೇದನ ಮಾಡಿದ್ರು. ಅವರ ಜೀವಿತ ಬಹಳ ಕಷ್ಟಕರವಾಗಿ ಮಾರ್ಪಡ್ತು. ಸೊ ಇದರೆಲ್ಲರ ಫಲವಾಗಿ ಏನಾಯಿತು, ಅವರು ಬಿತ್ತನೆ ಮಾಡ್ತಾರೆ, ಇಳುವರಿ ಸಿಗ್ತಾ ಇಲ್ಲ. ಯೋವೇಲನ ಪ್ರವಾದನೆ ಪುಸ್ತಕ ನಾವು ನೋಡಿ, ಯೋವೇಲನ ಪ್ರವಾದನ ಪುಸ್ತಕ ನಾವು ಕಾಣುವಂಥದ್ದು ಚೂರಿ ಮಿಡತೆ, ಆ ಮಿಡತೆ, ಈ ಮಿಡತೆ. ಇವರು ಬಿತ್ತನೆ ಮಾಡ್ತಾರೆ, ಬೆಲೆ ಬರುತ್ತೆ, ಫಸಲು ಬರುತ್ತೆ, ಅಷ್ಟೊತ್ತಿಗೆ ಒಂದು ದಂಡು ಬರುತ್ತೆ, ಮಿಡತೆಗಳು ತಿಂದಾಕ್ಬಿಡ್ತತೆ. ಇನ್ನು ಬಾಕಿ ಇರಬೇಕಾದ್ರೆ ಇನ್ನೊಂದು ದಂಡು ಬರುತ್ತೆ, ಅದನ್ನು ತಿಂದಾಕ್ಬಿಡ್ತದೆ. ನಾವು ನೋಡೋದಾದ್ರೆ ದೇ ಬಿಕಮ್ ಝೀರೋ. ಕಾರಣ ದೇ ಡಿಸೊಬೇ ಗಾಡ್. ದೇವರಿಗೆ ಅವರು ಅವಿಧೇಯರಾದರು. ಇಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಮಲಾಕಿ ಮೂಲಕ ಹೇಳ್ತಾ ಇದ್ದಾನೆ ನೋಡಿ. ಈ ಒಂದು ಪುಸ್ತಕವನ್ನು ಕಲಿಯುವಂತಹ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಸೊ ಇವರು ದೇವರ ವಾಗ್ದಾನವನ್ನು ಅನುಮಾನಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಇವರು ಹೇಳುವಂಥದ್ದು, ನಾವು ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆದರಿಂದ ಯಾವ ಪ್ರಯೋಜನ ನಮಗಿಲ್ಲ. ಸೊ ದೇ ಶೋಯಿಂಗ್ ದೆಮ್ಸೆಲ್ಫ್ ದಟ್ ವಿ ಆರ್ ಹೋಲಿ. ನೋಡಿ, ದೇವರಿಗೆ ಭಯಭಕ್ತಿ ತೋರಿಸದೇ ಇರುವಂಥದ್ದನ್ನು ಅವ್ರು ಹೇಳ್ತಾ ಇಲ್ಲ. ಯೆಹೋವನ ಮೇಜಿಗೆ ಗೌರವ ಕೊಡದೇ ಇರುವಂಥದ್ದನ್ನು ಅವ್ರು ಹೇಳ್ತಾ ಇಲ್ಲ. ಕಳಂಕವಾದದ್ದನ್ನು ದೇವರಿಗೆ ಅರ್ಪಿಸಿರುವಂಥದ್ದರ ಕುರಿತಾಗಿ ಅವರು ಮಾತಾಡ್ತಾ ಇಲ್ಲ. ಅವ್ರು ಹೇಳುವಂಥದ್ದು, ನಾವು ದೇವರ ಮುಂದೆ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದರಿಂದ ನಮಗೆ ಯಾವ ಪ್ರಯೋಜನ ಇಲ್ಲ. ಸೊ ಹೀಗೆ ಹೇಳಿದಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಮಲಾಕಿಯ ಮೂಲಕವಾಗಿ ಹೇಳಿಸಿದಂತಹ ಒಂದು ಮಾತು, ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನೇ ಸಾಕ್ಷಿಯಾಗಿದ್ದನಲ್ಲ, ನೀನು ನಿನ್ನ ಸಹಚಾರಣಿಯನ್ನ ನಿನ್ನ ಒಡಂಬಡಿಕೆಯ ಪತ್ನಿಯಾಗಿ ದ್ರೋಹ ಯಾಕೆ ಮಾಡಿದ್ದೆ. ನೋಡಿ, ಅದಕ್ಕೆ ಕಾಲದಲ್ಲಿ ನೋಡಿದ್ವಿ, ಸರಿ ಬೀಳುವ ಸಹಕಾರಿಣಿ. ಇಲ್ಲಿ ಇವರೇನು ಮಾಡಿದ್ರು, ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ದೇವರು ಹೇಳಿದ್ರು, ನೀವು ಒಂದು ಕೆಲಸ ಮಾಡಿ, ಬಾಬೇಲಲ್ಲಿ ವಾಸ ಮಾಡ್ತಾ ಇದ್ದೀರಾ, ಸದ್ಯಕ್ಕೆ ನೀವು 70 ವರ್ಷ ನೀವು ಅಲ್ಲೇ ಇರಬೇಕು. ಯು ಕೆನಾಟ್ ಕಮ್ ಅರ್ಲಿ. 70 years, ಇಟ್ ಎ ಲಾಂಗ್ ಇಯರ್. ಸೊ ನೀವು ಒಂದು ಮನೆ ಮಾಡ್ಕೊಳ್ಳಿ, ಅಲ್ಲಿ ವ್ಯವಸಾಯ ಮಾಡ್ಕೊಳ್ಳಿ, ಅದೇ ಸಂದರ್ಭದಲ್ಲಿ ಮದುವೆ ಮಾಡಿಕೊಂಡು ಮಕ್ಕಳು ಮಾಡ್ಕೊಳ್ಳಿ. ಸಿ, ಈವನ್ ಪೀಪಲ್ ಆಫ್ ಇಸ್ರಾಯೇಲ್ ಇನ್ ಈಜಿಪ್ಟ್, ಐಗುಪ್ತದಲ್ಲಿರುವಾಗ ಸಂದರ್ಭದಲ್ಲಿ ಕೇವಲ 70 ಜನ ಐಗುಪ್ತ ದೇಶಕ್ಕೆ ಹೊರಟೋಗಿದ್ದು. ಬಟ್ ಬರುವಂತಹ ಸಂದರ್ಭದಲ್ಲಿ ಲಕ್ಷಾನುಗಟ್ಲೆ. ಅಲ್ಲಿ ಅವ್ರು ಏನು ಮಾಡಿದ್ರು, ತಮ್ಮ ಕುಟುಂಬವನ್ನು ಕಟ್ಕೊಂಡ್ರು. ದೇ ಮ್ಯಾರಿಡ್ ವಿತ್ ಇನ್ ದೇರ್ ಟ್ರೈಬ್. ಬಟ್ ಇಯರ್ ವಾಟ್ ಹ್ಯಾಪನ್, ಇಲ್ಲೇನಾಯ್ತು, ಇವರು ಅನ್ಯರನ್ನ ಮದುವೆ ಆದರು. ಅನ್ಯರನ್ನ ಮದುವೆ ಆಗಿ ತಮ್ಮ ಸ್ವಂತ ಕುಲದ ಹೆಣ್ಣು ಮಕ್ಕಳಿಗೆ ದ್ರೋಹ ಮಾಡಿದ್ರು. ಸೊ ಇವರ ಕಣ್ಣೀರು ಎಲ್ಲಿಗೋಯ್ತು, ಸರ್ವಶಕ್ತನಾದ ದೇವರ ಬಳಿಗೆ ಹೋಯಿತು. ಅದರ ಫಲವಾಗಿ ಏನಾಯಿತು, ಯಾವ ಸಮೃದ್ಧಿ ಇಲ್ಲ. ಬಟ್ ದೇ ಆರ್ ನಾಟ್ ಅಕ್ಸೆಪ್ಟಿಂಗ್ ದ್ಯಾಟ್. ಅದನ್ನು ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನಾವು ದೇವರ ಆಜ್ಞೆಗಳನ್ನು ಕೈಕೊಂಡಿದ್ದರಿಂದ ನಮಗೆ ಯಾವ ಪ್ರಯೋಜನವೂ ಆಗಲಿಲ್ಲ. ಪ್ರಿಯರೇ, ನಾವು ಯಥಾರ್ಥವಾದ ದೇವರ ಮಕ್ಕಳಾಗಿದ್ದರೆ ವಿ ಮಸ್ಟ್ ಆನರ್ ಅವರ್ ಮ್ಯಾರೇಜ್. ಪೌಲ ವಿವಾಹದ ಕುರಿತಾಗಿ ಬರೆದಿರುವಂತಹ ಅನೇಕ ಭಾಗಗಳನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳು ಅಥವಾ ಹೆಂಡತಿಯರು ಪಾಲಿಸಬೇಕಾದಂಥ ಧರ್ಮ, ಇದರ ಕುರಿತಾಗಿ ನಾವು ನೋಡ್ತೇವೆ. ಅಲ್ಲಿ ಹೇಳಿರುವಂಥದ್ದು, ಹೆಂಡತಿಯರೇ ನಿಮ್ಮ ಗಂಡಂದಿನರಿಗೆ ಏನಾಗಬೇಕಂತೆ, ಅಧೀನರಾಗಿರ್ರಿ.
ಸೊ ಇದು ನಾನು ಗಂಡಾಗಿ ಹುಟ್ಟಬೇಕು, ಅವರು ಹೆಣ್ಣಾಗಿ ಹುಟ್ಟಬೇಕು ಅನ್ನುವಂಥದ್ದು ನಮ್ಮ ತೀರ್ಮಾನ ಅಲ್ಲ, ಸರ್ವಶಕ್ತನಾದ ದೇವರ ತೀರ್ಮಾನ. ಸೊ ಹೀಗಿರುವಾಗ ನಾವೇನು ಮಾಡಬೇಕು? ಕೆಲವು ವಿಚಾರಗಳಲ್ಲಿ ದೇವರ ವಾಕ್ಯಾನುಸಾರವಾಗಿ ಜೀವಿಸುವಂಥವರಾಗಿರಬೇಕು. ಸೊ ಇದು ಇಂದು ಕ್ರೈಸ್ತ ಲೋಕದಲ್ಲಿ ಬಂದಂತಹ ಒಂದು ದೊಡ್ಡ ಸೋಲು. ಇವತ್ತು ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವಂತಹ ಅನೇಕ ಹೆಂಗಸರು they are not ready to submit, but they are very active in church. ನಮ್ಮ ಒಂದು ಪೆಂಟೆಕಾಸ್ಟ್ ಮೂವ್ಮೆಂಟ್ ಅಲ್ಲಿ ಹೇಳಿದ್ರೆ, as soon as they enter in the church, they filled with the spirit. ಆದರೆ ಗಂಡನಿಗೆ ಎಳ್ಳಷ್ಟು ಬೆಳೆ ಇಲ್ಲ. See what happened in the Old Testament? Don't hold on that only. ಅದು ಅವನ ಭಾಗ ಅಷ್ಟೇ. ದ ಸೇಮ್ ಥಿಂಗ್ ಇನ್ ದ ನ್ಯೂ ಟೆಸ್ಟ್ಮೆಂಟ್. ಇದು ಇಬ್ಬರಿಗೂ ಸಂಬಂಧಪಟ್ಟಿರುವಂಥದ್ದು. What happened? No. They are not ready to obey. ಸೊ ಅದರ ಫಲವಾಗಿ ಏನಾಗ್ತಾ ಇದೆ? ಎಷ್ಟು ಉಪವಾಸ ಮಾಡಿದ್ರೇನು, ಎಷ್ಟು ಪ್ರಾರ್ಥನೆ ಮಾಡಿದ್ರೇನು, ಎಷ್ಟು ಕಾಣಿಕೆ ಕೊಟ್ರೇನು, ಯಾರೆಲ್ಲ ಬಂದು ನಿನಗೋಸ್ಕರ ಪ್ರಾರ್ಥನೆ ಮಾಡಿದ್ರೇನು, ಯು ವಿಲ್ ನಾಟ್ ರಿಸೀವ್ ಎ ಸಿಂಗಲ್ ಬ್ಲೆಸ್ಸಿಂಗ್ ಫ್ರಮ್ ಗಾಡ್. ಸಿ, ಒಬೇ ಗಾಡ್ಸ್ ವರ್ಡ್ ಮೀನ್ಸ್ ವಾಟ್? ಸೊ ದೇವರ ಆಜ್ಞೆಗಳನ್ನ ಕೈಕೊಳ್ಳುವುದು ಅಂದ್ರೆ ಏನು? Obey your parents. How can a young man cleanse his way? By taking it according to his word. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಏನು ವಾಕ್ಯ? ಮಕ್ಕಳೇ, ಕರ್ತನಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸ್ರಿ. ದಿಸ್ ಇಸ್ ದ ವರ್ಡ್ ಆಫ್ ಗಾಡ್. ದಿಸ್ ಇಸ್ ದ ಕಮಾಂಡ್. So we are not ready. We are not ready. Husband, love, ಪ್ರೀತಿ ಮಾಡ್ರಿ. ಸೊ ಇದನ್ನೇ ಮಾರ್ಟಿನ್ ಲೂಥರ್ ಹೇಳಿರುವಂತ ಮಾತು. ಮಾರ್ಟಿನ್ ಲೂಥರ್ ಹೇಳಿರುವಂತ ಮಾತು ಇದೆ. ಏನ್ ಹೇಳಿದ್ದಾರೆ? ಪತಿಯರೇ, ಗಂಡಂದಿರೇ, ನೀವು ಕೆಲಸಕ್ಕೆ ಹೊರಗೆ ಹೋಗುವಾಗ ನಿಮ್ಮ ಪತ್ನಿಗೆ ದುಃಖ ಆಗಬೇಕು. ಅಯ್ಯೋ, ಸ್ವಲ್ಪ ಸಮಯದ ಮಟ್ಟಿಗೆ ನಾನು ನನ್ನ ಗಂಡನನ್ನ ಬಿಟ್ಟು ಬದುಕ್ತಾ ಇದ್ದೇನೆ, ಬದುಕಬೇಕಲ್ಲ. ಆ ಒಂದು ಅಫೆಕ್ಷನ್, ಆ ಒಂದು ಬಂಧ, ಯು ಮಸ್ಟ್ ಕೀಪ್ ಇಟ್. ಸೊ ದಟ್ ಈಸ್ ಆನರಿಂಗ್ ಮ್ಯಾರೇಜ್. ಅದು ಬಿಟ್ಟು ಪಿಶಾಚಿ ಹೋಗ್ತಾರೆ. ಮಕ್ಕಳ ತಕ್ಕಂಥ ಟೈಮ್ ಮಿಸ್ ಆಯ್ತಾ ಮಗ? ಹೋಗಿಲ್ವಾ ಇನ್ನು? ತೊಲಗ್ತಾ ಕೆಳಗೆ ಹೋದ್ಮೇಲೆ ಹೇಳ್ತಾರೆ, ತೊಲಗ್ತಾನ ಅದು. ವೈ? ಸೊ ವೇರ್ ಇಸ್ ಅ ಫಾಲ್ಟ್? ವೇರ್ ಇಸ್ ಅ ಫಾಲ್ಟ್? ಗಂಡ ಆದವನು ಕೆಲಸ ಮುಗೀತು, ಬಂಡ್ರಲ್ಲ ಹೋಗೋಣ, ಒಂದು 4 ಬೀಸ್ಕೊಂಡು ಕೂತ್ಕೊಂಡ್ಬಿಡೋಣ. 4 ಬೀಸ್ಕೊಂಡು ಕೂತ್ಕೊಂಡು ಸಾಧ್ಯವಾದಷ್ಟು ಬಿಸಿ ಒಳಗೆ ಬಿಸಿ ಎಳ್ಕೊಂಡು 4 ಕಾಲಲ್ಲಿ ಮನೆಗೆ ಬಂದು ಮೂಲೆಗೆ ಹೋಗಿ ಮಲ್ಕೊಳ್ಳೋದು. ಯಾಕೆಂದ್ರೆ ಜ್ಞಾನದಿಂದ ಬಂದರೆ ಒಳಗೆ ಸಮಾಧಾನ ಇಲ್ಲ, ಅವನಿಗೆ ಶುರು ಆಗ್ಬಿಡುತ್ತೆ. ಇದು ಅಕ್ರೈಸ್ತರ ಕುರಿತಾಗಿ ನಾನು ಹೇಳುವಂತ ಮಾತಲ್ಲ. ಕ್ರೈಸ್ತ ಕುಟುಂಬದಲ್ಲಿ ದ ಓನ್ಲಿ ಡಿಫ್ರೆನ್ಸ್ ಈಸ್, ನಮಗಿರುವಂತ ಒಂದೇ ಒಂದು ಡಿಫ್ರೆನ್ಸ್ ಏನು ಅಂತಂದ್ರೆ, ವಿ ಸ್ಟಿಲ್ ಲಿವ್ ಇನ್ ಅ ಸೇಮ್ ಹೌಸ್ ಅಷ್ಟೇ. ಒಂದೇ ಕಟ್ಟಡದಲ್ಲಿ ವಾಸ ಮಾಡ್ತಾ ಇದ್ದೀವಿ.
ಬಟ್ ಅವರ್ ಏನು ಮನಸ್ಸು ಸಂವೇರ್. ಇಂತಹ ವ್ಯಕ್ತಿತ್ವ ಇರುವ ವ್ಯಕ್ತಿಗಳೇ, ಕುಟುಂಬಗಳೇ, ನೆವರ್ ಎಕ್ಸ್ಪೆಕ್ಟ್ ಎನಿ ಗುಡ್ ಥಿಂಗ್ಸ್ ಫ್ರಮ್ ಗಾಡ್. ದೇವರಿಂದ ಯಾವ ಒಳ್ಳೆಯ ಕಾರ್ಯಗಳನ್ನು ಎದುರು ನೋಡಬೇಡ್ರಿ. ದಿಸ್ ಇಸ್ ವಾಟ್ ಹ್ಯಾಪನ್. ಇದನ್ನು ನೋಡಿ ಬೆಳೆಯುವಂಥ ನಮ್ಮ ಮಕ್ಕಳು. ಯಾಕಂದ್ರೆ ಮಗಳು ಯಾವತ್ತೂ ನೋಡಿಲ್ಲ ಹೆಂಡತಿ ಆದವಳು ಗಂಡನನ್ನ ಬೆಲೆ ಕೊಡೋದು, ಬಾರಲೆ ಹೋಗಲೆ ಕೂರಲೆ. ಇದನ್ನ ನೋಡಿ ಬೆಳೆದಂತ ಮಗಳು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಬಾರಲೆ ಬಾರಲೆ ಗೂರಲೆ, ಅವನ ಗುಮ್ತಾನೆ. ಮಗ ಆದವನು ನೋಡಿಲ್ಲ ಗಂಡ ತನಗಿರುವಂತಹ ಅಧಿಕಾರವನ್ನು ಉಪಯೋಗ ಮಾಡಿದ್ದು. ಪ್ರಿಯರೇ, I am talking to the Christian, the people who says we are so holy. Just we are in one house. ಆದರೆ we break the covenant. ದೇವರೊಂದಿಗೆ ಮಾಡಿದಂಥ ಒಡಂಬಡಿಕೆ ನಾವೇನು ಮಾಡಿಬಿಟ್ಟಿದ್ದೇವೆ, ಕಡ್ದಾಕ್ಬಿಟ್ಟಿದ್ದೇವೆ. ಸೊ ಇಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಮಲಾಕಿಯ ಮೂಲಕ ಯಾವ ಜನ ಹೇಳ್ತಾ ಇದ್ದಾರೆ ನಾವು ದೇವರ ಆಜ್ಞೆಗಳನ್ನು ಕೈಕೊಂಡಿದ್ದರಿಂದ ಯಾವ ಪ್ರಯೋಜನ ಇಲ್ಲ ಅಂತ, ಅವ್ರಿಗೆ ಹೇಳ್ತಾ ಇದ್ದಾನೆ, ನಿಮ್ಗಳ ತಪ್ಪು ಇಷ್ಟಿದೆ. ಸೊ ಒಂದು, ನಿಮ್ಮ ಯಾಜಕರು ದ್ರೋಹ ಮಾಡಿದ್ರು, ಈಗಿನ ಲೆಕ್ಕದಲ್ಲಿ ನಿಮ್ಮ ಪಾಸ್ಟರ್ಗಳು ದ್ರೋಹ ಮಾಡ್ತಾ ಇದ್ದಾರೆ. ಅವರು ಕರ್ತನ ಬೇಜೆಯನ್ನ ಅಸಹ್ಯವಾಗಿ ಕಾಡ್ತಾ ಇದ್ದಾರೆ. ಯು ಆರ್ ಟು ಆಲ್ಸೋ. ಆಮೇಲೆ ಕಳಂಕವಾದದ್ದನ್ನ ರೋಮ 12:1, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಹಿಂಗಿರಬೇಕು ಆರಾಧನೆ. ಇದೆಲ್ಲ ಆರಾಧನೆ. ಕೈ ಎತ್ತದಲ್ಲ ಆರಾಧನೆ. ಭಾನುವಾರ 100 ಅಲ್ಲೆಲ್ಲಿಯೂ ಹೇಳೋದಲ್ಲ ಆರಾಧನೆ. ಮಧ್ಯ ಕೈ ಹೊಡೆಯೋದಲ್ಲ ಆರಾಧನೆ. ಅನೇಕ ಸಭೆಗಳೆಲ್ಲ ನಾವು ನೋಡ್ತೇವೆ, ಒಳ್ಳೆ ದೇವ್ರ ವಾಕ್ಯ ಬರುವಂಥ ಸಂದರ್ಭದಲ್ಲಿ ಬಡ ದಬೆ ಹೊಡೆಯೋದು. ಅವರೂ ಕೇಳಲ್ಲ, ಕೇಳೋರ್ಗೂ ಬಿಡೋದಿಲ್ಲ. ಇದ್ಯಾವುದು ಅಲ್ಲ ಆರಾಧನೆ. ಆಫರ್ ಯುವರ್ ಬಾಡಿ ಆಸ್ ಅ ಲಿವಿಂಗ್ ಸ್ಯಾಕ್ರಿಫೈಸ್. ಸಾಧು ಸುಂದರ್ ಸಿಂಗ್ ಹೇಳ್ತಾ ಇದ್ದಾರೆ, ಇಟ್ ಇಸ್ ಈಸಿ ಟು ಡೈ ಆಸ್ ಎ ಮಾರ್ಟಿಯರ್ ಫಾರ್ ಕ್ರೈಸ್ಟ್. ಕರ್ತನಿಗೋಸ್ಕರವಾಗಿ ರಕ್ತ ಸಾಕ್ಷಿಯಾಗಿ ಸಾಯುವಂಥದ್ದು ಬಹಳ ಸುಲಭ. ಬಟ್ ಕರ್ತನಿಗಾಗಿ ರಕ್ತ ಸಾಕ್ಷಿಯಾಗಿ ಜೀವಿಸುವಂಥದ್ದು ಕಷ್ಟ. ನೋಡಿ, ಇವತ್ತು ಯಾರೋ ಒಬ್ಬ ಬಂದು ನನ್ನ ಕುತ್ತಿಗೆ ಕಡಿದು ಬಿಟ್ರೆ ನಥಿಂಗ್, 3-4 ನಿಮಿಷ ಜೀವ ಹೋಗುತ್ತೆ. ಆದರೆ ಒಂದು 10 ವರ್ಷ ನಾನು ಕ್ರೈಸ್ತನಾಗಿ ಲೋಕದ ಕಳಂಕ ಹತ್ತದಂತೆ, ಪಾಪಗಳು ನನ್ನಲ್ಲಿ ಆಳ್ವಿಕೆ ಮಾಡದಂತೆ ಒಂದು ಮಾದರಿಯ ಕ್ರೈಸ್ತ ಜೀವಿತವನ್ನ ಜೀವಿಸುವಂಥದ್ದು ಬಹಳ ಕಷ್ಟ. ಅದು ಬಹಳ ಕಷ್ಟ. ಅದು ಅದಕ್ಕೆ ಅನೇಕರು ಹೇಳುವುದು, ಕರ್ತನೇ ಬೇಗ ಬಾಪ, ಸಾಕು. ಪ್ರಿಯರೇ, ನಾವು ನಮ್ಮ ವಿವಾಹವನ್ನು ಗೌರವಿಸ್ತಿದ್ದೇವೆ. ಸಿ ವಾಟ್ ಇಸ್ ಅ ಫಾಲ್ಟ್? ಸಿ ವಿ ಆರ್ ದ ಸ್ಟಂಬ್ಲಿಂಗ್ ಬ್ಲಾಕ್ ಟು ಅವರ್ ಬ್ಲೆಸ್ಸಿಂಗ್. ಸೊ ಇವತ್ತು ನಾವು ಸಭೆಗಳಿಗೆ ಏನು ಮಾಡ್ತೇವೆ, ಸ್ಪೆಷಲಿಸ್ಟ್ನ ಕರೆಸ್ತೇವೆ. ಸ್ಪೆಷಲಿಸ್ಟ್ ಬಂದ್ಬಿಟ್ಟು 4 ಅನ್ಯ ಭಾಷೆ ಹೇಳ್ಬಿಟ್ಟು ತಲೆ ಹಿಡಿದು ಜಡ ಅಂತ ಆಡಿಸ್ಬಿಟ್ಟು ದುಡ್ಡು ತಗೊಂಡು ಅವ್ನು ಪಡಿ ಹೋಗ್ತಾನೆ. ಅವನು ಅಷ್ಟೇ. ಅವನು ವೇರ್ ಇಸ್ ಪ್ರಾಬ್ಲಮ್ ಹಿಯರ್? ಕುಟುಂಬದಲ್ಲೇ ಪ್ರಾಬ್ಲಮ್.
ಮೈ ಡಿಯರ್ಸ್, ಗಮನವಿಟ್ಟು ನೋಡಬೇಕು ನಾವು. ಕಾರಣ nobody preached us. That is the reason. That is a problem. ಸೊ ಇದುವರೆಗೂ ಯಾರು ನಮಗೆ ಇದು ಹೇಳ್ಕೊಡ್ಲಿಲ್ಲ. ಸೊ ನಮ್ಗೆ ಹೇಳ್ಕೊಟ್ಟಿದ್ದು ಒಂದೇ, ಒಂದು ಕೈ ಹೊಡಿ, ಎರಡು ಪರ್ಸ್ ಬಿಚ್ಚು, ಕಾಣಿಕೆ ಹಾಕು, ಬಂದ್ಬಿಡ್ತತೆ ಮೇಲ್ಗಡೆಯಿಂದ ದಮ್ ದಮ್ ದಮಾರ್. ಸರ್ವಶಕ್ತನಾದ ದೇವರು ಹೇಳಿದ್ದು. ಸೊ ನಾನು ಒಡಂಬಡಿಕೆಯ ಸಾಕ್ಷಿಯಾಗಿ ನಿಂತಿದ್ದಂತಹ ನಿನ್ನ ಯೌವನದ ಪತ್ನಿಯನ್ನ ನೀನು ವಿಚ್ಛೇದಿಸಿ ನಿನ್ನ ಲಾಭಕ್ಕಾಗಿ ಅನ್ಯ ಜಾತಿಯ ಹೆಣ್ಣು ಮಗಳನ್ನು ಏನು ಸೊಲೊಮೋನ ಜೀವಿತ ಲಾಸ್ಟ್ ಸೊಲೊಮೋನ ಜೀವಿತ ವಾಟ್ ಹ್ಯಾಪನ್? ದೇವರೆಲ್ಲ ಕೊಟ್ಟರು. ಗಾಡ್ ಹಸ್ ಗಿವನ್ ಎವ್ರಿಥಿಂಗ್. ಜ್ಞಾನ ಕೊಟ್ಟರು, ಐಶ್ವರ್ಯ ಕೊಟ್ಟರು. ಫಸ್ಟ್ ಕಿಂಗ್ ಚಾಪ್ಟರ್ 11 ಒಂದು ಪರಸ್ಸು 11ನೇ ಅಧ್ಯಾಯ 1ರಿಂದ ವಾಕ್ಯ ಓದಿ. ಸರ್ವಶಕ್ತನಾದ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನೀನು ಅನ್ಯ ಅರಸರುಗಳ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಬಾರ್ದು. ಬಟ್ ಈ ಡೇಟ್ ದೇವ್ರು ಹೇಳಿದ್ರು ಮಾಡಬಾರ್ದು, ಅದನ್ನ ಅವ್ರು ಮಾಡ್ದ. ಅದರ ಫಲವಾಗಿ ಏನಾಯ್ತು? ಅನ್ಯ ಹೆಣ್ಣು ಮಕ್ಕಳು ಅವನ ಮನಸ್ಸನ್ನ ಯೆಹೋವನ ಕಡೆಯಿಂದ ಅವರ ದೇವರ ಕಡೆಗೆ ತಿರುಗಿಸಿದ್ರು. ನೋಡಿ, ಇಬ್ರಿಯ ಪತ್ರಿಕೆಯಲ್ಲಿ ಅದರ 11ನೇ ಅಧ್ಯಾಯ 11ನೇ ಅಧ್ಯಾಯದಲ್ಲಿ ಹೇಬೇಲನ ಹೆಸರಿದೆ, ಹನೋಕನ ಹೆಸರಿದೆ, ನೋಹನ ಹೆಸರಿದೆ, ಅಬ್ರಹಾಮನ ಹೆಸರಿದೆ, ಆಮೇಲೆ ಇಸಾಕ ಯಾಕೋಬರ ಹೆಸರಿದೆ, ಮೋಶೆ ಹೆಸರಿದೆ, ಆಮೇಲೆ ಗಿಡಿಯೋನ್, ಬಾರಾಕ್, ಸಂಸೋನ್, ದಾವೀದನ ಹೆಸರಿದೆ, ಸಮುವೇಲನ ಹೆಸರಿದೆ. ಆದರೆ ಇವರೆಲ್ಲರಿಗಿಂತ ಶ್ರೇಷ್ಠ ಯಾರಾಗಿದ್ದು? ಕಿಂಗ್ ಸೊಲೊಮೋನ್. ಅವನ ಹೆಸರು ಇಲ್ಲ ಅಲ್ಲಿ. ಅವನ ಹೆಸರು ಅಲ್ಲಿಲ್ಲ. ಕಾರಣ ಏನು? ಅವನ ಮನಸ್ಸು ದೇವರಿಂದ ದೂರ ಹೋಗ್ಬಿಡ್ತು. ನೋಡಿ, ಗಿಡಿಯನ್, ಸಂಸೋನ್, ಅವನು ಇದೇ ರೀತಿ ಮಾಡಿದಂಥ ವ್ಯಕ್ತಿ. ಆದರೆ ಈ ರೀಕನ್ಸಿಡರ್ಡ್ ಹಿಸ್ ಲೈಫ್ ಇನ್ ದ ಲಾಸ್ಟ್ ಮೂಮೆಂಟ್. ತನ್ನ 2 ಕಣ್ಣು ಹೋಗಿ ಶಿಂಸೋನನ್ನ, ಆ ದಾಗೋನನ್ನ ಆ ಒಂದು ದೇವಾಲಯದಲ್ಲಿ ಕಟ್ಟಿಟ್ಟು ಫಿಲಿಸ್ಟಿಯ ಪ್ರಭುಗಳು ಇವನನ್ನ ನೋಡಿ ಸಂತೋಷ ಪಡುವಂತಹ ಸಂದರ್ಭದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ, ಯೆಹೋವನೇ ನನಗೆ ಒಂದು ಬಲ ಕೊಡು. ಎನಿವೇ ಐ ವಿಲ್ ಗೋ ಟು ಡೈ, ಬಟ್ ಬಿಫೋರ್ ದಟ್ ಐ ವಾಂಟ್ ಟು ಟೇಕ್ ರಿವೆಂಜ್. ಸೊ 2 ಕೈಗಳಿಂದ ಕಂಬಗಳನ್ನು ಹಿಡಿದು ಬಂದು ಅಮಕದ ದಡ ಅಂತ ಬಿತ್ತು, ಎಲ್ಲ ಸತ್ತೋಗ್ಬಿಟ್ರು. ಅವನ ಹೆಸರು ಬಂತು ಎಲ್ಲಿ? ನಂಬಿಕೆಯ ವ್ಯಕ್ತಿಗಳ ಪಟ್ಟಿಯಲ್ಲಿ. ಆದರೆ ಸಂಸೋನನ ಹೆಸರು ಬರಲಿಲ್ಲ. ಶ್ರೇಷ್ಠವಾದ ಆಲಯವನ್ನು ಕಟ್ಟದ. ಅದುವರೆಗೂ ಯಾರು ಮಾಡದೇ ಇರುವಂತ ತೀರ್ಪುಗಳನ್ನ ಮಾಡ್ದ. ಬಟ್ ಅವೇ ಏನ್ ಮಾಡ್ದ? ಒಡಂಬಡಿಕೆಯನ್ನ, ದೇವರೊಂದಿಗೆ ಮಾಡಿದ ಒಡಂಬಡಿಕೆಯನ್ನೇನ್ ಮಾಡ್ದ? ವಿಚ್ಛೇದಿಸ್ಬಿಟ್ಟ. ಅದರ ಫಲವಾಗಿ ದೇವರು ವಿಚ್ಛೇದಿಸ್ಬಿಟ್ರು. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ ಇನ್ ಅವರ್ ಲೈಫ್. ನಮ್ಮ ವ್ಯಕ್ತಿಗತ ಜೀವಿತದಲ್ಲಿ ನಡೆಯುತ್ತಿರುವಂಥದ್ದು ಇದಾಗಿದೆ. ಸೊ ದಿಸ್ ಇಸ್ ಅ ಡೇ ಫಾರ್ ಯು. ಇದು ನಿಮಗಿರುವಂತಹ ದಿವಸ. ಯೋಚನೆ ಮಾಡಿ, ಎಲ್ಲಿ ನಾವು ನಮ್ಮ ಕುಟುಂಬದಲ್ಲಿ ಗೌರವವನ್ನು ಕಾಪಾಡದೆ ಹೋಗಿದ್ದೇವೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸರ್ವಶಕ್ತನಾದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ನಿಮ್ಮ ವಾಕ್ಯದ ಕರ್ತನೆ
ಆ ಒಂದು ಗುಡಾರ್ಥವನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಕೇಳುವಂಥವರು ಮಾತ್ರವಾಗಿ ಮಾರ್ಪಡದೆ ಅದನ್ನು ಅನುಸರಿಸಿ ನಡೆಯುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಅದ್ಭುತ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವನಲ್ಲಿ ಆಗಿರಲಿ. ಆಮೇಲೆ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.